ಎಂಟ್ರಿ ಬಂದೇನಾ? ಬಂದೆ ಅಣ್ಣ. ಮಗ ನಮ್ದೇನಾ ಇದು? ಅಣ್ಣ ನಿಮ್ದೇ. ಹೊಡಿ ಶಾವ್ಯಾಗ ಮಜ್ಗಿ. ಅಂದಂಗೆ ಅಣ್ಣ, ನಾನು ಹಾಲಿವುಡ್ಡು ಕಾಲಿವುಡ್ಡು ಬಾಲಿವುಡ್ಡು ನ್ಯಾಚುರಲ್ ಸ್ಟಾರ್ ಮಡೇನೂರ್ ಮನು ಅಣ್ಣ. ಇವತ್ತು ಸ್ಕಿಟ್ನ ಟೇಕಪ್ ಮಾಡಕ್ಕೆ ಅಂತ ಅಕುಲಣ್ಣನ ಟೀಮಿಗೆ ಬಂದಿದ್ದೀನಿ. ಯಾರೋ ನೀನು? ಸರ್ ನಾನು ಗೊತ್ತಾಗಿಲ್ವಾ? ಏ ಗೊತ್ತಾಗಕ್ಕೇನು ಅಕುಲಣ್ಣನ ಟೀಮ್ ಏನೋ ನೀನು? ಅದಕ್ಕೂ ಮೇಲೆ ಅಂದ್ರೆ ಯಾರು? ಕ್ಯಾಮರಾಮ್ಯಾನು. ಯಾವ್ಯಾವ ಸಿನಿಮಾ ಮಾಡಿದ್ಯಾ? ಕೆಜಿಎಫ್, ಹ್ಞೂ, ಕಾಂತಾರ, ಹ್ಞೂ, ಭೀಮಾ ಇವೆಲ್ಲ ಮಾಡಿದ್ಯಾ? ಮಾಡೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ಬೇರೆಯವ್ರು ಮಾಡ್ಬಿಟ್ರು. ಅಂದ್ರೆ ನೀನ್ ಮಾಡಿಲ್ಲ? ಆಹಾ. ಅಪ್ಪ ಚೆನ್ನಾಗಿ ಮಾಡೋ ಪ್ರಶ್ನೆ ಇರೋ, ನಾನು ಚೆನ್ನಾಗಿ ಆಂಗಲ್ ತೆಗಿ. ಸರಿ ಸರ್. ಸರ್ ಈ ಕ್ಯಾಮರಾ ಹೇಗೆ ಓಪನ್ ಮಾಡೋದು? ಕ್ಯಾಮ್ರಾ ಓಪನ್ ಮಾಡೋದೇ ಗೊತ್ತಿಲ್ವಾ? ಸರಿಯಾಗಿ ಮಾಡೋದೇ. ಬೈರಿ, ಈ ಟೀಮಲ್ಲಿ ಇಬ್ರು ಕ್ಯಾಪ್ಟನ್ಸ್ ವೈಸ್ ಕ್ಯಾಪ್ಟನ್ ಇದ್ರೆ ಎತ್ತಗೋದ್ರು, ಓಡೋಗ್ಬಿಟ್ರು. ಯಾಕೆ? ನೀವು ಬಂದ್ರಲ್ವಾ? ಯಾರಮ್ಮ ಮರಿ ನನ್ನ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ಯಾ? ಈ ಕಾಲು ನಂದೆ, ಈ ಕಾಲು ನಂದೆ. ಹೇ. ನನ್ನ ಕಾಲ್ ಮೇಲೆ ನಾನು ಕಾಲ್ ಹಾಕೊಂಡಿದ್ದೀನಿ. ನಿಂಗೇನಾದ್ರು ಸಮಸ್ಯೆನಾ? ನಿನ್ನ ಮೇಲೆ ಕಾಲ್ ಹಾಕಿದ್ದೀನಾ? ಲೇ, ಈ ತರ ಕೆಟ್ಟ ಪಂಚ್ಗಳನ್ನ ಟ್ಯಾಕ್ಟ್ರಲ್ಲಿ ಲೋಡ್ ಗಟ್ಲೆ ಸುರಿದು ಬಿಟ್ಟಿದ್ದೀನಿ. ಎಲ್ಲಿ ಸುರಿದಿದ್ಯಾ? ಹರೀಶನ್ ಟೀಮಲ್ಲಿ. ಅದಕ್ಕೆ ಟೀಮೇ ಮುಚ್ಚೋಗ್ಬಿಟ್ಟದೆ. ಅಮ್ಮ, ಕಾಲ್ ಮೇಲೆ ಕಾಲ್ ಹಾಕಿದ್ದಿಲ್ಲ, ಸರಿ ನೀನ್ ಯಾರು? ನಾನು ಯಾರ? ಎಲ್ಲರಿಗಿಂತ ಮುಂಚೆ ಬಂದು ಎಲ್ಲರಿಗಿಂತ ಲೇಟ್ ಆಗಿ ಹೋಗೋನು. ತುಡುಮ್ 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 ತುಡುಮ್. ಯಾರು ಏನೇ ಕೇಳಿದ್ರು ಇಲ್ಲ ಅಂದ್ರೆ ಕೈ ಎತ್ತಿಕೊಡೋನು. ತುಡುಮ್ 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 ತುಡುಮ್. ನಾನು ಹಸ್ಕೊಂಡಿದ್ರು ಎಲ್ರಿಗೂ ಹೊಟ್ಟೆ ತುಂಬಾ ಊಟ ಹಾಕೋನು. ತುಡುಮ್ 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 ತುಡುಮ್. ಅಂದ್ರೆ ಸೊಸೈಟಿಲಿ ಅಕ್ಕಿ ಕೊಡ್ತೀಯಾ? ಅದಕ್ಕೂ ಮೇಲೆ. ಅಂದ್ರೆ ಪ್ರೊಡ್ಯೂಸರಾ? ಅದಕ್ಕೂ ಮೇಲೆ. ಅಂದ್ರೆ ಡೈರೆಕ್ಟರಾ? ಅದಕ್ಕೂ ಮೇಲೆ. ಯಾರಪ್ಪ? ಪ್ರೊಡಕ್ಷನ್ ಬಾಯ್, ಪ್ರೊಡಕ್ಷನ್ ಬಾಯ್. ಹೌದಾ? ಏಯ್, ಪ್ರೊಡಕ್ಷನ್ ಬಾಯ್ ಆಫ್ಟರ್ ಕಾಲ್ ಮೇಲೆ ಕಲಕ್ಕೆ ಗುದ್ದಿ ಬಿಟ್ರೆ ಮೂಗಳು ಕಿತ್ಕೊಬಿಡೋ, ಪೈಪಲ್ಲಿ ಕಿತ್ಕೊಂಡು. ಯಾಕೆ ಹೊಡಿತಿದ್ಯಾ? ಏಯ್, ನಾನು ಯಾರು ಗೊತ್ತಾಯ್ತೇನಾ? ಯಾರು ಸರ್? ಹೀರೋ. ಹೀರೋ ಸರ್. ಯಾಕ? ಅದೇ ಸರ್, ಗಂಟ್ಲಲ್ಲಿ ಪಿತ್ತ ಪಿತ್ತ ಸರ್. ಹೀರೋ ಅಂದ್ರೆ ಗಂಟ್ಲಲ್ಲಿ ಪಿತ್ತನು ಸಿಗಾಕಿರುತ್ತೆ, ಗಂಟ್ಲಲ್ಲಿ ಗೊದ್ದನು ಸಿಗಾಕ್ ಹೇಳುತ್ತೆ. ಸರ್ ಸರ್ ಸಾರಿ ಸರ್, ಸಾರಿ ಸರ್, ಸರ್ ಪ್ಲೀಸ್ ಸರ್, ಸರ್. ಓಕೆ ಓಕೆ, ಇರ್ಲಿ ಬಿಡಮ್ಮ. ಸರ್ ಟೀ ಏನಾದ್ರು ಕುಡಿತೀರಾ ಸರ್? ಏಯ್, ಐ ಡೋಂಟ್ ಶೀ ಲೈಕ್ ಇಟ್ ಈಸ್ ಟೀ. ಕಾಫಿ ಕುಡಿತೀರಾ ಸರ್? ಐ ಡೋಂಟ್ ರಬ್ಬಿ ಶೀ ಸೌಂಡ್ ಲೈಕ್ ಇಟ್ ಈಸ್ ಟೀ. ಕಾಫಿ ಟೀ ಕುಡಿತೀರಾ ಸರ್? ಈಗ ನನ್ನೇನು ಅನ್ಎಜುಕೇಟೆಡ್ ಅನ್ಕೊಂಡೆ, ನಾನು ಎಬ್ಬೆಟ್ಟೆ. ತಗಬ ಸರ್ ಕಾಫಿ ಟೀ ಬಿಸಿ ಇದೆಯಾ? ತುಂಬಾ ಬಿಸಿ ಐತೆ ಸರ್. ಹೌದಾ? ಸರ್ ಯಾಕೆ ಸರ್ ಬಿಸಿ ಇದೆ ಅಂತ ಚೆಕ್ ಮಾಡಿದೆ, ಅದಕ್ಕೆ ಬೆಟ್ಟ ಹಾಕಲಾಡಿದ್ರೆ ಗೊತ್ತಾಗ್ತಿತ್ತಲ್ಲ ಸರ್. ಈಗ ಗೊತ್ತಾಯ್ತಲ್ಲ ಸರ್. ನಮ್ಮ ಮಗನೇ ನನ್ನ ಹತ್ರ ನನ್ನ ಮೇಲೆ ಟೀ ಇರಿಸ್ತೀಯಾ? ಮಾಡ್ತೀನಿ ಕಣ ನಿಂಗೆ. ಏಯ್, ನನ್ನ ಮಗನೇ ಒಬ್ಬರೇ ಮಾತಾಡ್ತಾ ಇದ್ರೆ ಡೈರೆಕ್ಟರ್ ಅಲ್ಲೇ. ಇನ್ನೇನ್ ಬರ್ತಾರೆ ಸರ್? ಯಾವಾಗ ಬರ್ತಾರೆ? ಈಗ ಬರ್ತಾರೆ. ಕರೆಯಲೇ. ಅಲ್ಲಿ ಬಂದ್ರು ಸರ್. ಹಾಯ್ 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 ಹಾಯ್. ಯಾರ ನೀನು? ನಾನು ಈ ಸಿನಿಮಾ ಡೈರೆಕ್ಟರ್. ಮೊದ್ಲು ಕಟಿಂಗ್ ಮಾಡ್ಸಲೇ. ಕಾಗೆ ಓಡು ಅನ್ಕೊಂಡು ಯಾವ ಕಾಗೆ ಮಟ್ಟೆ ಹಾಕ್ಬಿಟ್ಟವು. ಸರಿ, ಯಾವ್ಯಾವ ಸಿನಿಮಾ ಮಾಡಿದ್ಯಾ? ಇದು ನನ್ನ ಫಸ್ಟ್ ಸಿನಿಮಾ ಸರ್. ಇದೇ ಫಸ್ಟ್ ಸಿನಿಮಾನಾ? ಅಂದ್ರೆ ನಾನು ನಿಂಗೆ ಬಾಳ್ ಕೊಡ್ತಾ ಇದ್ದೀನಿ. ನೋಡಿದ್ದೀನಿ. ಸರಿ, ಟೈಟ್ಲ್ ಏನು? ಹಡಗು. ಹಡಗು. ಅಕುಲಣ್ಣ, ಸಿನಿಮಾ ಟೈಟ್ಲ್ ಹಡಗಂತೆ. ಇವ್ನು ಯಾವನು ಹಡಗು, ತಿಪ್ಪೆಗುಂಡಿ, ಅಂಡೆ ಒಲೆ, ವಾಗಲೆ, ಕ್ವಾಣೆ, ಕೊಡಕೆ ಅನ್ಕೊಂಡಲ್ಲ. ಟೈಟ್ಲ್ ಚೇಂಜ್ ಮಾಡಮ್ಮ, ಟೈಟ್ಲ್ ಚೇಂಜ್ ಮಾಡೋ. ಮಡಗು ಮಡಗಿದ್ದೀನಲ್ಲ ಲರೀಶಿಂಗೆ, ಚೇಂಜ್ ಮಾಡೋ. ಸರ್ ನನ್ಗೆ ಯಾವುದು ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಿಲ್ವಾ? ನಾನೇ ಕೊಡ್ಲಾ? ಕೊಡಿ. ಗುಡುಗು 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 ಗುಡುಗು. ಸರ್ ಆದ್ರೆ ಈ ಸಿನಿಮಾದಲ್ಲಿ ನಿಮ್ದು ಸಾಫ್ಟ್ ಕ್ಯಾರೆಕ್ಟರ್. ಯಾವನ್ ಸಾಫ್ಟ್ ಹೇಳ್ತಿದ್ಯಾ? ನೋಡಕ್ ಮಾತ್ರ ನಾನು ಸಾಫ್ಟು, ಆದ್ರೆ ನಾನು ಏನು ನಿಮ್ ಟಾರ್ಚರ್ ಕೊಡ್ತಾನೆ ಸರ್? ನಿಮ್ಗೆ ಟಾರ್ಚರ್ ಮಾತ್ರ ಕೊಟ್ಟ ಸರ್. ನನಗೆ ಬಿಸಿ ಬಿಸಿ ಕಾಫಿ ಮಕ್ಕೆ ಹಚ್ಚಿಬಿಟ್ಟ ಸರ್. ನಾನು ಹೇಳ್ದ ಅಂತ ಟೀಮ್ ಕ್ಯಾಪ್ಟನ್ ಮಾಡಿದೀನಿ, ಇಲ್ಲಾಂದ್ರೆ ಈ ಟೀಮ್ ಕ್ಯಾಪ್ಟನ್ ನಾನೇ ಆಗ್ತಿದ್ದೆ. ಅವಾಗ ಅವನಲ್ಲ, ಆ ಕಾಫಿ ನನ್ನ ಮಕ್ಕಕ್ಕೆ ಏರಿಸ್ಕೊಬಿಡ್ತಿದ್ದೆ. ಸರಿ ಹೋಗೋಣ, ಸೀನ್ಗೆ ಹೋಗೋಣ. ಓಕೆ ಓಕೆ, ಏನು ಸೀನು? ಅಕುಲ್ ಸರ್,
ಈ ನನ್ನ ಮಗನ ಟಾರ್ಚರ್ ಏನು ಅಂತ ನಾನು ಇವಾಗ ತೋರಿಸ್ತೀನಿ. ಬೇದಿ ಮಾತ್ರೆ 1 2 3 4. ಇವಾಗ ಅವನಿಗೆ ಗೇಟ್ ಓಪನ್ ಆಗಿ ಊರ್ ಬಾಗ್ಲಾಗ್ಬಿಡ್ಬೇಕು. ಸರ್ 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 ಜ್ಯೂಸ್ ಜ್ಯೂಸ್. ಏನು ವಿನಯ ಏನಿದು? ಎರಡು ಕೆನ್ನೆ ಕೊಟ್ಟ ತಕ್ಷಣ ಐಸ್ ಕ್ಯೂಬ್ ಹಾಕಿದ್ಯಾ? 4 ಮಾತ್ರ ಹಾಕಿದ್ದೀನಿ ಸರ್. 4 ಮಾತ್ರ ಐಸ್ ಕ್ಯೂಬ್ ಹಾಕಿದ್ದೀನಿ ಸರ್. 4 ಮಾತ್ರ ಹಾಕಿದ್ಯಾ? ಸಾಕಣ ಸಾಕಣ. ಆಲ್ ದಿ ಬೆಸ್ಟ್ ಸರ್. ಏ ಥ್ಯಾಂಕ್ ಯು ಯಾಕೆ ಸ್ಕಿಟ್ಟಿಗ ನಂಗ? ನಿಮ್ಗೆ ಸರಿ ಸರಿ. ಏ, ಸರ್, ಸೀನ್ ಸ್ಟಾರ್ಟ್ ಕಡೆ ರೆಡಿ ಬರಮ್ಮ. ಇದೆ ಸರ್, ಸ್ಟಾರ್ಟ್ ರೆಡಿ ಇದೆ. ಇವಾಗ ಏನಂದ್ರೆ ಶಿವಾನಂದ್ ಸ್ಟೈಲಲ್ಲಿ ಯೋ ಏಯ್ ಬರ ಇಲ್ಲಿ ಕಡೆಗೆ ನಾನು ಹೋಗ್ತೀನಿ. ಟೇಕ್ Okay, ಹೋಗಮ್ಮ sir. ಟೇಕ್ ಹೋಗಮ್ಮ. Position ಬನ್ನಿ ಸರ್. ರೆಡಿ ಕ್ಯಾಮ್ರಾ ರೋಲಿಂಗ್. ಆಕ್ಷನ್. ಬರ್ಕಯ ಈ ಸಲ ಕಪ್ ಓಕೆ 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 ಓಕೆ. ಬರ್ಕಯ ಈ ಸಲ ಕಪ್ಪು ನಮ್ಮ ಮಕ್ಕಳನ್ನು ಟೀಮ್ ದಯಾ. ಸರ್ ಸೂಪರ್ ಸರ್, ಸೂಪರ್ ಚೆನ್ನಾಗಿ ಚೆನ್ನಾಗಿ. ಓಕೆ ಓಕೆ ಓಕೆ, ಒಂದು ನಿಮಿಷ ಬಂದ್ಬಿಟ್ಟೆ. ಸರ್ ಏನೋ ಇದು ಸರ್ ನಾನು ಮಾತ್ರ ಹೀರೋ ಆಗಲ್ಲ ಸರ್. ಕ್ಯಾಮ್ರಾ ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡ್ಕೊಳ್ಳೋ. ಸರಿ ಸರ್, ಈ ಬಟನಿಗೆ ಆನ್ ಮಾಡೋದು ರೆಡಿ 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 ರೆಡಿ. ರೆಡಿ ಸರ್, ರೆಡಿ ಸರ್. ಸರ್ ಸೇಮ್ ಶಾಟ್. ಓಕೆ ಕ್ಯಾಮ್ರಾ ರೋಲಿಂಗ್. ಆಕ್ಷನ್. ಯೋ ಕಂಟಿನ್ಯೂ ಸರ್, ಕಂಟಿನ್ಯೂ. ಯೋ ಬರ್ಕಯ ಈ ಸಲ ಕಪ್ಪು ನಮ್ಮ ಮಕ್ಕಳನ್ನಂದಯ್ಯ. ಸರ್ 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 ಎಲ್ಲಿಗೆ ಹೋಗ್ತೀರಾ ಸರ್? ಇಲ್ಲ ಮತ್ತೆ ಏನೋ ಇದು. ನಾನು ಮಾತ್ರ ಹೀರೋ ಆಗಲ್ಲ ಸರ್. ಅವನೊಬ್ನು ಸರಿ ಇಲ್ಲ, ಒಟ್ಟಕ್ಕೆ ಬರಲ್ಲ ಅಂತ ಹೀರೋ ಮುಂದೆ ಹೇಳಿಯ ಮಗನೇ ಸರಿ ಒಣದ್ ಸರ್, ಬಿಸಾಕ್ಬಿಡ್ತಾನೆ. ಬಟನ್ ಇದು ಅಲ್ವಾ? ready, sir, ಹೋಗೋಣ. ready, sir. ಏನ್ ನಗಿಸ್ತಾ ಇದ್ರಾ? ಇಲ್ಲ ಸರ್, ಅದು ಹೇಳ್ತಾ ಇದ್ದೆ. ಸೂಪರು. ಇವ್ರಿಬ್ರು ನಡಿಕೊಂಡು ನಗಿಸ್ತೀರಾ ನೀವು? ಸೇಮ್ ಶಾಟ್ ಚಾಯ್ಸ್ ಅಲ್ಲಿ ಇರಿ ಸರ್, ಮಾಸ್ ಹೀರೋ ನೀವು. ಓಕೆ ಓಕೆ ಸರ್, ತಗೊಳ್ಳಿ ಸರ್. ಆಕ್ಷನ್. ಯೋ ಸರ್ ಬಂದೆ ಬಂದೆ ಬಂದೆ. ಎಸ್ ಅಲ್ಲ ಸರ್ ಹೇಳದ್ ನಾನು ಮಾತ್ರ ಈ ಸಿನಿಮಾ ಹೀರೋ ಆಗಲ್ಲ ಸರ್. ಇರಿಟೇಟ್ ಮಾಡ್ತೀನಿ ಸರ್ ಇದುವೇ ಅಲ್ವಾ? ಡೈರೆಕ್ಟ್ರೆ ರೆಡಿ ರೆಡಿ ಸರ್. ಈ ಸೀನ್ ಬಿಟ್ಟು ಬೇರೆ ಬೇರೆದು ಹೇಳಿ. ಹೀರೋಯಿನ್ ಕರ್ಸ್ಬಿಡೋಣ ಸರ್. ಕರ್ಸಿ ಕರ್ಸಿ ಕರ್ಸಿ. ಏ ಹೀರೋಯಿನ್ ಕರ್ಸ್ರಪ್ಪ. ಡೈರೆಕ್ಟ್ರೆ ಸರ್ 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 ಯಾರೋ ಹೀರೋಯಿನ್ ಕರೆಸ್ತೀನಿ ಅಂದ್ಬಿಟ್ಟು ಬರೀ ಬಗ್ರಿ ಮುಳೆ ತಂದ್ಬಿಟ್ಟಿದ್ರಲ್ರಿ. ಏನ್ ಮಾಡಿದ್ರಿ? ಶಾಕ್ ತಗೊಂಡು ಶಾಕ್ ಅಂದ್ರೆ ಅಪ್ಪಣ್ಣ ಶಾಕ್ ಬಿಟ್ರೆ ಬೇರೆ ಏನು ಕಲ್ಸಿಲ್ವಾ? ಸರಿ ಸರಿ ಮಾಡ್ಕೊಳ್ಳಿ, ನಾನ್ ಕಲಿಸ್ಬೇಕಾದ್ಮೇಲೆ. ಹಾಯ್. ನಮಸ್ತೆ. ಹಾಯ್. ಕೈ ಕೊಟ್ಟೆಲ್ಲ ಅಭ್ಯಾಸ ಇಲ್ಲ. ನಮಗೆ ಹಿಡ್ಕೊಂಡು ಅಭ್ಯಾಸ. ಕೈನಾ? ಅಯ್ಯೋ. ಅಂದಂಗೆ ಕೆರೆ ನೋಡಿ ಹೋಗೋಣ. ಯಾಕೆ? ಕಷ್ಟ ಸುಖ ಮಾತಾಡಕ್ಕೆ. ಸರ್ ಶಾರ್ಟ್ ರೆಡಿ ಇದೆ. ಇವಾಗ ಸೀನ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. Okay, okay. ಏನಂದ್ರೆ ಹೀರೋಯಿನ್ ನಿಮಗೆ ಮೋಸ ಮಾಡಿ ಮೋಸ. ಇವನೇ 1 ಲಕ್ಷ ನಮಗೆ ಕೊಡ್ಸಂಗ ಅವನೇ. ಇರ್ಲಿ ಬಿಡಿ. ಸರ್ ಇವಾಗ ಹೀರೋಯಿನ್ ನಿಮಗೆ ಮೋಸ ಮಾಡಿರ್ತಾರೆ. ಏಯ್ ಯಾಕೆ ನನಗೆ ಮೋಸ ಮಾಡಿದೆ, ನಾನೇನೇ ಕಡಿಮೆ ಮಾಡಿದ್ದೆ ಅಂತ ಹೇಳ್ಬೇಕು ಸರ್. ಓಕೆ 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 ನಮ್ಮ ಓಕೆ. ಕ್ಯಾಮ್ರಾ ರೆಡಿ ರೆಡಿ ರೆಡಿ. ಆಕ್ಷನ್. ಏಯ್ ಬಂದೆ. ಏನೋ ಇದು, ನಾನು ಮಾತ್ರ ಹೀರೋ ಆಗಲ್ಲ ಸರ್. ಕರ್ಸ್ರ ಬೇಗ ಹೀರೋನ. ಏಯ್ ಕರ್ಸಪ್ಪ. ಸರ್ ರೆಡಿ ಸರ್, ಸೇಮ್ ಶಾಟ್. ಓಕೆ ರೆಡಿ ರೆಡಿ. ಆಕ್ಷನ್. ಹೇಯ್ ಯಾಕೆ ನಾನು ಲವ್ ಮಾಡಲ್ಲ ನೀನು? ನಾನು ಲವ್ ಮಾಡು. ಕಟ್ ಇಟ್. ಯಾಕೆ ನನ್ನ ಮಾಡಿಲ್ಲ? ಏನ್ ಸರ್ ಹಿಂಗೆ ಹೇಳ್ತಾ ಇದಾರೆ ನೀವು? ಮಾಸಿರೋ ಸರ್ ನೀವು. ಏಯ್ ಯಾಕೆ ನನ್ನ love ಮಾಡಲ್ಲ ಅಂತ ಹೇಳ್ಬಿಟ್ಟು? ಕಾಲೇ ಬೀಳ್ತೀನಿ. ಏನ್ ಸರ್ ಇದು? ಸ್ಪೆಷಲ್ ಅಭಿಮಾನಿಗಳು ಇಂಪ್ರೂವೈಸೇಷನ್. ಲೇ ಫಿನಾಲಲ್ಲಿ ಚಾನ್ಸ್ ಸಿಗಲ್ಲ ಅಂತ ಇಲ್ಲೇ ಮಾಡ್ತಾವ. 10 ರೂಪಾಯಿ ಪರ್ಫಾರ್ಮೆನ್ಸು ಮಾಡಿ ಸರ್.
ನಿಧಾನಕ್ಕೆ ಮಾತಾಡಿ ಹಾ, ಮಾಡಿ. ನಿಧಾನಕ್ಕೆ ಮಾತಾಡಿ ಸೇಮ್ ಪೊಸಿಷನ್ ಅಮ್ಮ ಮಾಸಾಗಿ ಹೇಳ್ಬೇಕು. ಹಾ, ಸರಿ, ಮೋಸ ಸರಿ. ಮಾಡಿದಾಳೆ. ಓಕೆ ಆಕ್ಷನ್. ಏಯ್ ಏನೇ ಏನಾಯ್ತು ಸರ್ ನಾನು ಇರೋ ಆಗಲ್ಲ ಸರ್. ನೋಡಿ ಎಂತ ಕೆಟ್ಟ ತಂದು ನಿಲ್ಸಿದ್ದಾನೆ. ಸರ್ ಬೇಗ ಕರೀರಿ ಸರ್. ನಮ್ಮ ಸ್ಕಿಟ್ ನ ಎತ್ತಕ್ಕೆ ಬನ್ನಿ ಬಂದವನೇ ಸರ್. ಡೈರೆಕ್ಟ್ರೆ ಹಾ. ಇಲ್ಲಿ ನಟ. ಸರ್ ಇವಾಗ ನೀವು ತುಂಬಾ ದಿನ ಆದ್ಮೇಲೆ ಊರಿಗೆ ಬಂದಿರ್ತೀರಾ ಸರ್. ಹೀರೋಯಿನ್ ನಿಮ್ಮನ್ನ ನೋಡಿ ನಿಮ್ಮ ಹತ್ರ ಬಂದು ಬಂದು ಒಂದು ಬಿಂದಿಗೆ ನೀರು ಕುಡಿಸ್ತಾಳೆ ಸರ್. ಡೈರೆಕ್ಟ್ರೆ ಇಲ್ಲೇ ಪೈಪಲ್ಲಿ ನೀರು ಹೋದಂಗೆ ಓದ್ತೈತಿ. ಟೈಮ್ ಪಾಸ್ ಆಗ್ತದೆ. ಪ್ರಾಪರ್ಟಿ ಕೊಡಪ್ಪ ಮೇಡಮ್ಗೆ. ಸರ್ ಪೊಸಿಷನ್ಗೆ ಬನ್ನಿ ಸರ್. ನೀವು ಒಬ್ರು ಎಲ್ಲದಕ್ಕೂ ನಿಂತ್ಕೊಳ್ಳಿ ಸರ್. ಮೇಡಮ್ ಕ್ಯಾಮ್ರಾ ಸಾಂಗ್. ಹಾಗೆ ಕುಡಿಬೇಕು ಡೈರೆಕ್ಟ್ರೆ ಈ ಬಿನ್ಗೆಲ್ ನೀರು ಕೊಡಿ ಒಂದು ನಿಮಿಷ ಬರ್ತೀನಿ. ಸರ್. ಬಿಂದಿಗೆ ತಗೊಂಡು ಹೋಗ್ತಾ ಇದ್ದೀರಾ ಸರ್? ಏನ್ ಸರ್ ಅವರು ಸೆಟ್ ಗಿಚ್ಚ ಜಾಸ್ತಿ ಟಾಯ್ಲೆಟ್ ನಲ್ಲೇ ಇದ್ದಾರೆ. ಅಲ್ಲೇ ಕ್ಯಾಮರಾ ಇಟ್ಬಿಡ್ಲಾ? ಕರಿಯೋ ಸರ್. ಸರ್ ಡೈರೆಕ್ಟ್ರೆ ನಿಮ್ಮ ಕಾಲೇ ಬೀಳ್ತೀನಿ. ಫಿನಾಲಾಗಿ ರೆಡಿ ಆಗ್ಬೇಕು, ಕಳಿಸ್ಬಿಡಿ. ಸರ್ ಲಾಸ್ಟ್ ಸೀನ್ ಸರ್. ಬಿಂದಿಗೆ ಅಮ್ಮ ಬರೀ ಸರ್. ನಿಮ್ಮ ಕಾಲೇ ಬೀಳ್ತೀನಿ ಡೈರೆಕ್ಟ್ರೆ. ಬಿಟ್ಬಿಡಿ ಡೈರೆಕ್ಟ್ರೆ, ನಂಗೆ ಆಯ್ತು. ಲಾಸ್ಟ್ ಸೀನ್ ಏನು ಸೀನು ಡೈರೆಕ್ಟ್ರೆ? ಎಮೋಷನಲ್ ಸೀನ್ ತೆಗ್ದಿದ್ದೀನಿ ಸರ್. ಡೈರೆಕ್ಟ್ರೆ ನಂಗೆ ಮೋಷನ್ ಕಿತ್ಕೋಬೋದೈತಿ. ಎಮೋಷನ್ ಅಪ್ಪ ಬನ್ನಿ ಸರ್. ಡೈರೆಕ್ಟ್ರೆ ಅಯ್ಯಯ್ಯೋ ಲವ್ ಇಷ್ಟು ಸೆಟ್ ಹಾಕ್ಸಿದೀನಿ. ಪ್ರೊಡ್ಯೂಸರ್ಗೆ ಏನಂತ ಹೇಳು. ಈ ಸಿನಿಮಾಗೆ ಯಾರೋ ಹೀರೋ ಆಗ್ತಾರೆ ಇನ್ಮೇಲೆ. ಲವ್ ಪ್ರೊಡಕ್ಷನ್ ಬಾಯ್ ನೀನು ಹೀರೋನ ಸರ್ ತೆರೆ ಮುಂದೆ ಕಾಣಿಸೋರು ಮಾತ್ರ ಹೀರೋ ಅಲ್ಲ ಸರ್. ತೆರೆ ಹಿಂದೆ ಕೆಲಸ ಮಾಡೋ ಪ್ರತಿ ಒಬ್ರು ಹೀರೋಗಳೇ ಸರ್. ಸರ್ ಡೈರೆಕ್ಟ್ರು, ಕ್ಯಾಮ್ರಾಮನು, ಸೆಟ್ಟು, ಪ್ರಾಪರ್ಟಿ, ಮೇಕಪ್ ಮ್ಯಾನು ಅವ್ರದ್ದೇ ಆದಂಥ ಕೆಲಸದಲ್ಲಿ ಅವ್ರದ್ದೇ ಅಂತ ಗೌರವ ಇರುತ್ತೆ ಸರ್. ದಯವಿಟ್ಟು ಗೌರವ ಕೊಡಿ ಸರ್. ಪ್ಲೀಸ್ ಪ್ಲೀಸ್ ಗೌರವ ಕೊಡಿ ಸರ್. ಸರ್ ಅಷ್ಟೇ ಯಾಕೆ ಸರ್, ಸೆಟ್ಟಲ್ಲಿ ಯಾರಾದ್ರೂ ನೀರು ಕೇಳಿದ್ರೆ ಸಾಕು ಓಡಿ ಬಂದು ನೀರು ಕೊಡ್ತಾರಲ್ಲ ಸರ್. ಒಬ್ಬ ಪ್ರೊಡಕ್ಷನ್ ಬಾಯ್ ಅವನಲ್ಲಿ ಒಬ್ಬ ಹೀರೋ ಇರ್ತಾನೆ ಸರ್. ಅವನೇ ನಾನು ಸರ್, ಪ್ರೊಡಕ್ಷನ್ ರಮೇಶ. ಹೀರೋ ನೀನ. ರಮೇಶ್ ರಮೇಶ್ ಅಣ್ಣಂಗೆ ರಮೇಶ್ ಅಣ್ಣಂಗೆ ರಮೇಶ್ ಅಣ್ಣಂಗೆ ರಮೇಶ್ ಅಣ್ಣಂಗೆ. ಈ ಸ್ಕಿಟ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಕೃಷ್ಣೇಗೌಡ ಸರ್, ದಯಾನಂದ್ ಸರ್ ಇಬ್ರು ಸಿಕ್ಕಾಪಟ್ಟೆ ನಗ್ತಾ ಇದ್ರಿ. ಇಲ್ಲಿ ಪ್ರೊಡಕ್ಷನ್ ಬಾಯ್ ಪಾತ್ರ ಮಾಡಿದ್ದು ನಮ್ಮ ಸೀತಾರಾಮ್ ಅವರು. ಆದ್ರೆ ನಮ್ಮೆಲ್ರಿಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು, ಆ ಜವಾಬ್ದಾರಿ ತಗೊಂಡಿರೋದು ನಮ್ಮ ರಮೇಶ್ ಅಣ್ಣ ಅವರು. ನೂರಾರು ಕಲಾವಿದರಿಗೆ ಅನ್ನ ಹಾಕ್ತಿರೋ ನಮ್ಮ ಪ್ರೊಡಕ್ಷನ್ ಟೀಮ್, ಅವರ ಕೆಲಸ ಕಾರ್ಯ ಹೇಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಸ್ಕಿಟ್ ನ ಮಾಡಿರೋದು. ಇಡೀ ನಮ್ಮ ಪ್ರೊಡಕ್ಷನ್ ಬಾಯ್ಸ್ ಎಲ್ರಿಗೂ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಈಗ ನಮ್ಮ ಕೃಷ್ಣೇಗೌಡ್ರನ್ ಕೇಳೋಣ, ಹೇಗಿತ್ತು ಈ ಆಕ್ಟ್? ನಮಗೆ ಬಹಳ ದೊಡ್ಡ ತಮಾಷೆ ಏನು ಅಂದ್ರೆ, ಎಷ್ಟೋ ಜನ ಸೆಟ್ ಬಾಯ್ಸ್ ಆಗಿದ್ದವರು ಹೀರೋ ಆಗ್ಬಿಟ್ರು, ಪ್ರೊಡ್ಯೂಸರ್ಸ್ ಆದ್ರು, ಡೈರೆಕ್ಟರ್ಸ್ ಆದ್ರು. ಈ ಪವಾಡ ನಡೆಯೋದು ಸಿನಿಮಾದಲ್ಲಿ ಮಾತ್ರ. ಬೇಕಾದಷ್ಟು ಜನ ಚರಿತ್ರೆ ನಿಮಗೆ ಗೊತ್ತಿದೆ. ಇದನ್ನ ನೋಡುವಾಗ ನಮ್ಗೆ ಅದೆಲ್ಲ ನೆನಪಾಗುತ್ತೆ. ಪರ್ಫಾರ್ಮೆನ್ಸ್ ವಾಸ್ ಅಮೇಸಿಂಗ್. ಕಂಗ್ರ್ಯಾಚುಲೇಷನ್. ದಯಾನಂದ್ ಸರ್, ಒಂದು ನನಗೆ ಟೋಟಲ್ ಸ್ಕಿಟ್ ನೋಡಿದಾಗ ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಕೊಟ್ರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಒಂದು ಸ್ಕಿಟ್ ಅಲ್ಲಿ ಒಂದು ಮೆಸೇಜ್, ಕಾಮಿಡಿ ಬೇಕಾದಷ್ಟು ಇತ್ತು. ಆಮೇಲೆ ಇನ್ನೊಂದು ಅಂದ್ರೆ, ನಮ್ಮ ಯಾವ ಪ್ರೊಡಕ್ಷನ್ ಅವ್ರು ಯಾರು
ಬಂದವರು ಏನಾದ್ರು ಹೆಲ್ತ್ ಅಪ್ಸೆಟ್ ಆಗ್ಬೇಕು ಅಂತ ಅನ್ಕೊಂಡೇ ಇಲ್ಲ ಇದುವರೆಗೂ ನನ್ನ ಹಿಸ್ಟ್ರಿನಲ್ಲಿ 330 ಸಿನಿಮಾದಲ್ಲಿ ಎಲ್ಲಾ ಪ್ರೊಡಕ್ಷನ್ ಅವರು ಅದ್ಭುತವಾಗಿ ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲಾನು ಏನೇ ಪ್ರೊಡಕ್ಷನ್ ಮಾಡ್ತಾರೆ ಅವ್ರಿಗೆಲ್ಲ ವಿಶೇಷವಾಗಿ ಆ ಟೆಕ್ನಿಷಿಯನ್ಸ್ಗೆಲ್ಲ ನನ್ನ ವಿಶೇಷವಾದ ನಮಸ್ಕಾರ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ದಯಾನಂದ್ ಸರ್. ನಿಜಕ್ಕೂ ಇದೊಂದು ಒಳ್ಳೆ ಮೊಮೆಂಟ್ ಅಂತ ಅನ್ಸುತ್ತೆ. ನಮ್ಮ ಜಗಣ್ಣ ಅವರ ಪರ್ಮಿಷನ್ ಜೊತೆಗೆ ನಮ್ಮ ಪ್ರೊಡಕ್ಷನ್ ಯೂನಿಟ್ ನ ಪ್ರತಿನಿಧಿಯಾಗಿ ವೇದಿಕೆ ಮೇಲೆ ನಮ್ಮ ರಮೇಶ್ ಅಣ್ಣ ಇದ್ದಾರೆ. ರಮೇಶ್ ಅಣ್ಣ, ನಾನೊಂದು ಮಾತು ಹೇಳ್ತೀನಿ. ನೀವು ತೆರೆಯ ಹಿಂದೆ ನಿಂತು ಎಲ್ಲಾ ಸ್ಟಾರ್ಗಳಿಗೆ ಹೆಲ್ಪ್ ಮಾಡ್ಬೋದು, ಬಟ್ ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಹಿಂದೆ ವರ್ಕ್ ಮಾಡುವಂತಹ ಪ್ರತಿಯೊಬ್ಬ ಪ್ರೊಡಕ್ಷನ್ ಬಾಯ್ನೋ ದೊಡ್ಡ ಸ್ಟಾರೇ ಅಂತ ಹೇಳ್ತಾ ನಮ್ಮೆಲ್ಲ ರಿಯಲ್ ಹೀರೋಸ್ ಗೋಸ್ಕರ ನಮ್ಮ ಪ್ರೊಡಕ್ಷನ್ ಯೂನಿಟ್ ನ ಶ್ರಮಿಕರ ಬಗ್ಗೆ ಒಂದು ಬ್ಯೂಟಿಫುಲ್ ವಿಡಿಯೋ ಇದೆ, ನೋಡ್ಕೊಂಡ್ ಬರೋಣ. ವಿಡಿಯೋ ಪ್ಲೀಸ್. ಇವು ದಣಿವರಿಯದ ಕೈಗಳು. ಎಷ್ಟೇ ಹೊರೆ ಇದ್ದರೂ ಇವರು ಮಾತ್ರ ನಗುಮೊಗದವರು. ಈ ಝಗಮಗಿಸೋ ಸೆಟ್ನ ಹಿಂದಿನ ಕತ್ತಲಲ್ಲಿ ನಿಂತು ಸಾರ್ಥಕತೆ ಮೆರೆಯೋರು. ನಮ್ಮ ಶ್ರಮದ ಫಲದ ಹಿಂದೆ ಈ ಪರಿಶ್ರಮಿಗಳೇ ಇರ್ತಾರೆ. ಇವು ಕಾರ್ಯಕ್ರಮದ ಬುನಾದಿಯಾದ್ರೆ ತೆರೆಮರೆಯಲ್ಲಿರೋ ಇವರು ಕಳಶಪ್ರಾಯರಾಗಿರ್ತಾರೆ. ಹೇಗೆ ನಮಗೆ ಹಸಿವಾದಾಗ ಪ್ರತಿ ಮನೆಯಲ್ಲೂ ಕೈತುತ್ತು ನೀಡುವ ಅಮ್ಮ ಇರ್ತಾಳೋ, ಹಾಗೆ ಪ್ರತಿ ಸೆಟ್ನಲ್ಲೂ ಇವರಿರ್ತಾರೆ. ಇವು ಸೂರ್ಯ ಹುಟ್ಟೋ ಮುಂಚೆ ಬರ್ತಾರೆ, ಮುಂದಿನ ಸೂರ್ಯೋದಯದ ನಂತರ ಮನೆ ಸೇರ್ತಾರೆ. ತಮ್ಮ ದಣಿವನ್ನ ಲೆಕ್ಕಿಸದೆ ನಮ್ಮ ದಣಿವನ್ನ ನಿವಾರಿಸ್ತಾರೆ. ಅವರೇ ನಮ್ಮ ಈ ಅನ್ನದ ಧಣಿಗಳು. ಇಲ್ಲಿಯವರೆಗೂ ನಿಸ್ವಾರ್ಥದಿಂದ ಕೆಲಸ ಮಾಡಿಕೊಂಡು ಬಂದ ಎಲ್ಲ ನಮ್ಮ ಪ್ರೊಡಕ್ಷನ್ ಸೇನಾನಿಗಳಿಗೆ ನಾವು ಮನಪೂರ್ವಕವಾಗಿ ಗೌರವ ಸಲ್ಲಿಸುವಂತೆ ಇವರ ಬಗ್ಗೆ ಏನೇ ಹೇಳಿದ್ರು, ಎಷ್ಟೇ ಹೇಳಿದ್ರು ಅದು ಕಡಿಮೆನೆ. ಇವರಿಲ್ಲದೆ ಈ ಕಾರ್ಯಕ್ರಮ ಏನೂ ಇಲ್ಲ. ತೆರೆ ಮೇಲೆ ಕಾಣುವ ನಾವು ಈ ಕಾರ್ಯಕ್ರಮದ ರೂವಾರಿಗಳಾದ್ರೆ, ತೆರೆ ಹಿಂದೆ ನಿಲ್ಲುವ ಇವರು ಈ ಕಾರ್ಯಕ್ರಮದ ಜವಾಬ್ದಾರರು ಎಂದರೆ ತಪ್ಪಾಗಲಾರದು. ಜಗ್ಗೇಶ್ ಅವರೆಲ್ಲ ಭಾಳ ಬ್ಯೂಟಿಫುಲ್ ಸೋಲ್ಸ್ ಅವರೆಲ್ಲ. ಪಾಪ ಅವರು ಮೇಲ್ಗಡೆ ಇರ್ತಾರೆ, ಲೈಟ್ ಸರಿ ಮಾಡ್ತಾ ಇರ್ತಾರೆ, ಇಲ್ಲೆಲ್ಲೋ ಕುತ್ಕೊಂಡು ನಮ್ಮೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವ್ರು ಕೊಟ್ಟಿರೋ ಕರ್ತವ್ಯದ ಬಗ್ಗೆ ಮಾತ್ರ ಅವರು ಒಲಿವಿರುತ್ತೆ. ಮಧ್ಯೆ ತುಂಬ ಚೆನ್ನಾಗಿದೆ ಯಾವ್ದಾರು ಆ್ಯಕ್ಟ್ ಅಂದರೆ ಎಲ್ಲ ಕೆಲಸ ನಿಲ್ಲಿಸ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ದಿಲ್ ಬಿ ಎಂಜಾಯಿಂಗ್. ನಿಜವಾಗ್ಲೂ ಆ್ಯಕ್ಚುಲಿ ಇವತ್ತು ಹೇಳಬೇಕು ಅಂದರೆ ಅವ್ರಿಗೆ ನಿಜವಾಗ ತುಂಬ ದೊಡ್ಡ ಗೌರವ ಕೊಟ್ರಿ ನೀವು. ಧನ್ಯವಾದ ಕೊಡಲೇಬೇಕು. ಪ್ರತಿಯೊಬ್ಬರಿಗೂ ಕೂಡ ಗೌರವ ಕೊಡಲೇಬೇಕು. ಕೆಂಪು ಗುಲಾಬಿ ಪಿಕ್ಚರ್ ಸೀನ್ ಇದು ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ವಿಜಯ ರೆಡ್ಡಿ ಅವರು ನನ್ನ ಸ್ಪೀಡ್ನ ನೋಡಿ ಈ ಥರ ಇವ್ನು ಮಾಡಿದ ರೋಲ್ನ ನಾನೇ ಮಾಡಬೇಕು ಅಂತ ನಂಗೆ ಶಿಫ್ಟ್ ಮಾಡಿದ್ರು. ಅದು ಆ್ಯಕ್ಚುಲಿ ಅದು ನಮ್ಮ ಕಿಲ್ಲರ್ ವೆಂಕಟೇಶನ್ಗಿತ್ತು. ಒಂದು ಸ್ವಲ್ಪ ಸ್ಲೋ ಇದ್ದ, ಡೈಲಾಗ್ ಎಲ್ಲ ಸಗಣಿ ಆಗ್ತಿತ್ತ ಅಂತೇಳಿ ನೂ ಚೇರ ಅಂತ ಹೇಳ್ಬಿಟ್ಟು ನನಗೆ ಹಾಕಿದ್ರು ಇದನ್ನು. ಇದಾದಮೇಲೆ ತುಂಬ ಎಲ್ಲ ಎದ್ದು ನಿಂತು ಕ್ಲಾಪ್ಸ್ ಹೊಡೆದಿದ್ರು. ನನ್ನ ಗ್ರೋತ್ಗೆ ಭಾಳ ಹೆಲ್ಪ್ ಆಗಿತ್ತು. 88 ಮಾಡಿದ್ದೆ ಈ ಪಾತ್ರ. ಆ ರೋಲ್ ತುಂಬ ಚೆನ್ನಾಗಿ ಮಾಡಿದೆ ನೀನು. ಮಿಕ್ಕಿದ್ದೆಲ್ಲ ಡೈರೆಕ್ಟ್ರಾಗಿ ಪ್ರೊಡಕ್ಷನ್ ಬಾಯಿ ಜಾಪಾಳ ಮಾತ್ರ ಹಾಕೋದು ಚೆನ್ನಾಗಿ ಮಾಡ್ದೆ. ನನ್ನ ಸೀನ್ನ ತುಂಬ ಚೆನ್ನಾಗಿತ್ತು. ಕಾಮಿಡಿ ಎಲ್ಲ ಚೆನ್ನಾಗಿತ್ತು. ಎಸ್, ಥ್ಯಾಂಕ್ ಯು ಜಗೇಶ್. ಇಡೀ ನಮ್ಮ ಪ್ರೊಡಕ್ಷನ್ ಟೀಮ್ನ ಪ್ರತಿನಿಧಿ ಆದಂಥ ರಮೇಶ್ ಅಣ್ಣ, 10 ವರ್ಷಕ್ಕೂ ಹೆಚ್ಚು ನೀವು ನಮ್ಮ ಸಂಸ್ಥೆ ಜೊತೆಗೆ ಕೆಲಸ ಮಾಡ್ತಾ ಇದ್ದೀರಾ. ಪ್ರೊಡಕ್ಷನ್ ಯೂನಿಟಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗುತ್ತೆ. ಎಲ್ಲರಿಗೂ ನಮ್ಮ ಟೀಮ್ ಹುಡುಗರು ಸಪೋರ್ಟ್ ಮಾಡ್ತಾರೆ. ಹಗಲಂದ ರಾತ್ರಿ ಅಂತ ಕೆಲಸ ಮಾಡ್ತಾರೆ. ಬೆಳಗ್ಗೆ 5:15 ಕಾಲ್ ಟೈಮ್ ಹೇಳಿದ್ರು 5:15 ಬರ್ತಾರೆ. ಖುಷಿ ಆಗುತ್ತೆ. ಎಲ್ಲರಿಗೂ ಥ್ಯಾಂಕ್ಸ್. ರಮೇಶ್ ಸರ್, ನಿಮ್ಮ ಕೈ ಕೊಡಿ. ನೀವು ಪ್ರತಿದಿನ ನಮಗೋಸ್ಕರ ಕೆಲಸ ಮಾಡ್ತೀರಾ ಸರ್. ಆನ್ ಬಿಹಾಫ್ ನಮ್ಮೆಲ್ಲ ಪ್ರೊಡಕ್ಷನ್ ಬಾಯ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದ್ರ ಜೊತೆಗೆ ಇಡೀ ಈ ಶ್ರಮಿಕರ ತಂಡಕ್ಕೆ ಬೆನ್ನೆಲುಬಾಗಿರುವಂತಹ ಟೈಗರ್ ಪ್ರಭಾಕರ್ ಸರ್ ಹಾಗೂ ಅವರ ತಂಡಕ್ಕೆ ಒಂದು ದೊಡ್ಡ ಸಲಾಮ್ ಅಂತ ಹೇಳ್ತಾ, ನೀವಿಲ್ಲದೆ ನಾವು ಯಾರು ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಟೀಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಸಂಸ್ಥೆ ಕರ್ನಾಟಕದಾದ್ಯಂತ 4 ಹೊಸ ಬ್ರಾಂಚ್ಗಳನ್ನು ಹಾಸನ, ತಣಿಸಂದ್ರ, ಉಳ್ಳಾಳ ಹಾಗೂ ಕೆಂಗೇರಿಯಲ್ಲಿ ಉದ್ಘಾಟನೆಗೊಳಿಸಿದೆ. ಈ ಬ್ರಾಂಚ್ಗಳಲ್ಲಿ ಅತ್ಯುತ್ತಮ ಸರ್ವಿಸ್ ಹಾಗೂ ಎಕ್ಸ್ಪರ್ಟ್ ಟೀಮ್ಗಳಿದ್ದು ವೈಟ್ ಗೋಲ್ಡ್ ಸಂಸ್ಥೆಯ ಮೇಲೆ ಗ್ರಾಹಕರಿಗಿದ್ದ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ನಿಮ್ಮ ಚಿನ್ನಕ್ಕೆ ಅತ್ಯುತ್ತಮ ಬೆಲೆಯನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ.
ಸಿಂಹ, ಉಗ್ರ ನರಸಿಂಹ, ಫ್ಯಾನ್ ಆಫ್ ಸಿಂಹಾದ್ರಿಯ ಸಿಂಹ ಅಂತ ಇಲ್ಲೊಬ್ಬ ಮಗನನ್ನ ನೋಡೋದಕ್ಕೆ ಬೆಂಗಳೂರು ಸಿಟಿಗೆ ಬರ್ತಾ ಇದ್ದಾರೆ. ಅಪ್ಪ ಮಗನ್ ಬಾಂಡಿಂಗ್ ಹೇಗಿರುತ್ತೆ ಅಂತ ಕತೆ ಹೇಳೋದಕ್ಕೆ ಬರ್ತಾ ಇದ್ದಾರೆ ಮಡೆನೂರ್ ಮನು, ಭವ್ಯ, ಸೀತಾರಾಮು ಹಾಗೂ ಉಡುಪಿಯ ರಾಕೇಶ್. ಸುದ್ದಿ ಕೇಳ್ತಾ ಇರುವೆ, ಎಲ್ಲರಿಗೂ ಹೇಳ್ತಾ ಇರುವೆ, ಇಂದು ಸ್ವಲ್ಪ ಸೇರಿಸುತ್ತಿರುವೆ, ಯಾಕೆ ಬಿಟ್ಟುಕೊಳ್ತಿರುವೆ? ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ, ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ, ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ, ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ. ಡ್ಯಾನ್ಸ್ ಡ್ಯಾನ್ಸ್ ಯಾವನವನೊಂದು ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲ ಲೋಪರ್ ನನ್ ಮಗ. ನಾನ್ ಕಣ ಕಿರಣ. ಓ ಕಿರಣ, ನೀನೇನು? ಯಾ. ನೀನಂತ ಗೊತ್ತಿದ್ದೆ ಹೇಳಿದ್ದು ಮಗ. ಅದು ನಿನ್ನೆ ತನ ಒಂದು ಹುಡುಗಿನ ಪಟಾಯಿಸ್ಕೊಂಡೆ ಕಣೋ. ಶಬ್ಬಾಷ್. ಅವಳು ಏನಾದ್ರು ಪಬ್ ಕರೆದ್ರೆ ಹೆಂಗ್ ಡ್ಯಾನ್ಸ್ ಮಾಡೋ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹೌದಾ? ಮಾಡ್ 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 ಮಾಡ್. ನೀನೇನ ಮಾಡ್ತಿದ್ಯಾ? ನಾನು ಲೇಟ್ ಆಗಿ ಹೆಂಗೆ ಎದ್ದೇಳೋದಂತ ಪ್ರಾಕ್ಟೀಸ್ ಮಾಡ್ತೀನಿ. ಇದ್ರ ಮೇಲೆ ಜಿಮ್ಗೆ ಹೋಗೋಣ. ಜಿಮ್ಗೆ ನಾನು ಬರಲ್ಲ ಕಣೋ. ಯಾಕೆ? ನಂಗೆ 2 days ಹಾಲಿಡೇ. ಏನಕ್ಕೆ? ಅಜ್ಜಿದ್ ಇರೋದು. ಕೋತ್ ನನ್ನ ಮಗನೇ, ಮುಟ್ಟುಗೋಸಿ 2 ದಿವಸ ಲೀವ್ಗೋಸ್ಕರ ಅಜ್ಜಿ ತೀರೋದೊಂದು ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳೋದು ಮಹಾ ತಪ್ಪು. ಸುಳ್ಳು ಹೇಳೋದು ಮಹಾ ತಪ್ಪು. ತಪ್ಪು. ನೀನ್ ಯಾವತ್ತೂ ಸುಳ್ಳು ಹೇಳಲ್ಲ. ನೀನ್ ಯಾವತ್ತೂ ಸತ್ಯನೇ ಹೇಳೋದು. ಸತ್ಯನೇ. ಹಾಗಾದ್ರೆ ನಂಗೊಂದು ಸತ್ಯ ಹೇಳು. ಏನು? ನೀನು ಇಲ್ಲಿವರೆಗೆ ಸಾಧಾರಣ ಒಂದು ಎಷ್ಟು ಹುಡುಗಿಯರ ಜೊತೆ ಸುಳ್ಳು ಹೇಳ್ಬೇಕು ಕಣೋ. ಸುಳ್ಳು ಹೇಳ್ಬೇಕು. ಯಾಕೆ ಹಾಕೊಂಡು ಸರ್ ಹೇಳಲ್ವಾ? ಸುಳ್ಳೇ ನಮ್ಮ ತಾಯಿ ತಂದೆ, ಸುಳ್ಳೇ ನಮ್ಮ ಬಂಧು ಬಳಗ, ಸುಳ್ಳು ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಹಂಗ ಬಾ ದಾರಿಗೆ. ಡಮ್ಮಿ ಫೋನಲ್ಲಿ ಐಫೋನ್ ರಿಂಗ್ ಟೋನ್. ಹಾಯ್ ಡಾಲಿ. ಏನು ಕತ್ತಿರಿಕೊಪ್ಪಿ ಸಿಗ್ನಲ್ಲ? ಒಂದು 5 minutes ಬಂದ್ಬಿಡ್ತೀನಿ. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಮಗ, ಒಂದು 5 ನಿಮಿಷ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಓಕೆನಾ? ಬಾಯ್ 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 ಬಾಯ್. ಎಲ್ಲಿಗೆ ಹೋಗ್ತಿದ್ಯಾ? ಅದು ಕತ್ತಿರಿಕೊಪ್ಪಿ ಸಿಗ್ನಲ್ಲಿ ನಮ್ಮ ಅಂಕಲ್ ಬಂದಿದ್ದಾರೆ, ಕಳಿಸ್ಬಿಟ್ಟು ಬರ್ತೀನಿ. ಮತ್ತೆ ಹುಡುಗಿ ಜೊತೆ ಮಾತಾಡ್ತಿದ್ದೆ. ಅದು ಸುಳ್ಳೇ ನಮ್ಮ ತಾಯಿ ತಂದೆ, ಸುಳ್ಳೇ ನಮ್ಮ ಬಂಧು ಬಳಗ. ಬಾಯ್. ಹೋಗಿ 2 ಸೆಕೆಂಡ್ ಆಗಿಲ್ಲ, ಅಷ್ಟು ಬೇಗ ಬಂದ್ಬಿಟ್ಟ. ಬಂದೆ. ಗಸ್ಕ ಅಪ್ಪಾಜಿ. Hey, Manu! The captain! ಗುಡುಗುಡುಗುವ ಗುಡುಗಿನದು ಎದೆಗೊಂದದೆ ಆರ್ಭಟಿಸಿದೆ. ಸಿಂಹ, ಉಗ್ರ ನರಸಿಂಹ, ಮರಸಿಂಹ. ಅಪ್ಪಾಜಿ ಆಶೀರ್ವಾದ ಮಾಡಿ ಅಪ್ಪಾಜಿ. ಸಿಂಹ, ಅಪ್ಪಾಜಿ. ಉಗ್ರ ನರಸಿಂಹ, ಪ್ಯಾನ್ ಆಫ್ ಸಿಂಹಾದ್ರಿಯ ಸಿಂಹ. ಟೈಮ್ ಎಷ್ಟು? 10 ಗಂಟೆ ಅಪ್ಪಾಜಿ. ಕಾಲೇಜಿಗೆ ಯಾಕೆ ಹೋಗಿಲ್ಲ? ಟಿಸಿ ಕೊಟ್ಟ ಮೇಲೆ ಯಾವ ಕಾಲೇಜ್ಗೆ ಹೋಗ್ತಾನೆ? ಟಿಸಿ ಏನೋ ಮಗನೇ? ಟಿಸಿ ಅಂದ್ರೆ ಅಪ್ಪಾಜಿ ಕರೆಕ್ಟ್ ಆಗಿ ಕೇಳಿ. ಟಿಸಿ ಅಂದ್ರೆ ಟಿ ಅಂದ್ರೆ ಟಾಪ್, ಸಿ ಅಂದ್ರೆ ಕ್ಲಾಸ್. ಟಾಪ್ ಕ್ಲಾಸ್ ಅಲ್ವಾ? ಅದಕ್ಕೆ ನೀನ್ ಶಾಲೆಗೆ ಬರೋದು ಬೇಡ, ಮನೇಲಿ ಓದ್ ಅಂತ ಹೇಳಿದ್ರು. ಮರಿಸಿಂಹ ಅಪ್ಪಾಜಿ. ಏನ್ಲೇ ಇದು? ಯಾವ್ದಪ್ಪಾಜಿ? ಅಪ್ಪಾಜಿ ಅದು ಅಕುಲ್ ಸರ್ ಜಪಾನಿಂದ ತಂದಿರೋ ವಿಸ್ಕಿ. ವಿಸ್ಕಿ ಅಲ್ಲ, ಇಸ್ಕಿ ಅಂದ್ರೆ ಕಷಾಯ ಬೀಜನ ಹಿಂಗೆ ಇಸ್ಕಿ ಕಾಲ್ ಕೆಳಗಡೆ ಹಾಕಿ ಒಸ್ಕಿ ಹಿಂಗ ಹಾಕಿ ಇದನ್ನ ಹಿಂಗ ಕುಡಿಬೇಕಪ್ಪಾಜಿ. ಕಫ ಎಲ್ಲ ನೀರಾಗುತ್ತೆ. ಕಷಾಯ. ಮರಿಸಿಂಹ, ಅಪ್ಪಾಜಿ ನಿಂಗೊಂದು ಗುಡ್ ನ್ಯೂಸ್. ಏನಪ್ಪಾಜಿ? ಬಾ ಕುತ್ಕೊಂಡ್ ಮಾತಾಡ. ಊರಲ್ಲಿ ಒಂದು ಹೆಣ್ಣು ನೋಡಿದ್ದೀನಿ. ಅಪ್ಪಾಜಿ ಆತರಲ್ಲ ಮಾತಾಡೋ ನಂಗೆ ನಾಗೆ. ಆ ಹುಡುಗಿಗೆ ನಿನ್ ಕಂಡ್ರೆ ತುಂಬಾ ಇಷ್ಟ ಕಲ್ಲ. ಅಪ್ಪಾಜಿ ಹುಡುಗಿರಂದ್ರೆ ಹೇಗಿರ್ತಾರೆ ಅಪ್ಪಾಜಿ? ಅಪ್ಪಾಜಿ ಮರಿಸಿಂಹ. ಅಪ್ಪಾಜಿ ಸರಿ ಮಗನೇ, ಒಳಗಡೆ ಹೋಗಿ ಸ್ನಾನ ಮಾಡೋಣ. ಅಪ್ಪಾಜಿ ನಾನು ಕೂಡ ಸ್ನಾನ ಮಾಡ್ತೀನಿ. ನಂಗೆ ಆಶೀರ್ವಾದ ಮಾಡಪ್ಪಾಜಿ. ಒಕ್ಕುಲಣ್ಣ, ಆಶೀರ್ವಾದ ಹಿಂಗ್ ಕಾಲ್ ಮೇಕೆಟ್ಕೊಂಡ್ ತಗತಾವನೆ ಅಂದ್ರೆ ನಿಜವಾಗ್ಲೂ ಇವನು ಶಿವ. ಅಪ್ಪಾಜಿ ಶಿವ. ಸಿಂಹ
ಉಗ್ರ ನರಸಿಂಹ. ನಾಟಕದ ಕಂಪ್ನಿ ಅವರಾ? ಪ್ರಾಕ್ಟೀಸ್ ಮಾಡಿ ಸೂಪರ್ ರಾಕೇಶ, ನೀನ್ ಯಾಕೋ ಈಗ ಬರಕೋತಿ? ಅದು ಹೊರಗಡೆ ಪಾರ್ಟಿ ಮಾಡಿದ್ರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಅದಕ್ಕೆ ಮನೇಲಿ ಪಾರ್ಟಿ ಮಾಡತ್ತ ಫುಲ್ ತಂದಿದ್ದೀನಿ. ಇವಾಗ ಯಾಕೆ ಬರ್ಕೊ ಇವರ ಈ ಮಾಲ ಕೆಲಸದಲ್ಲಿ ಯಾಕೋ ಭಯ ಪಡ್ತಿದ್ಯಲ್ಲ? ಸಿಂಹ, ಉಗ್ರ ನರಸಿಂಹ. ಅಪ್ಪಾಜಿ ಅಪ್ಪಾಜಿನಾ? ಉಗ್ರ ನರಸಿಂಹ. ಅಂಕಲ್, ಇಷ್ಟೊತ್ತು ಮಾತಾಡಿದ್ ನಿಜ ಅನ್ಕೊಂಡ್ರಾ? ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಲ್ವೇನೋ? ಅದು ಕಾಲೇಜಲ್ಲಿ ಒಂದು ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅದ್ರಲ್ಲಿ ನಾನು ವಿಲನ್ನು, ಇವನು ಅಮಾಯಕ ಅಲ್ವೇನೋ? ಮಗನೇ, ಅಪ್ಪಾಜಿ ನೀನ್ ನಾಟಕ ಮಾಡ್ತೀಯನೋ? ನೀನ್ ಬಂದಾಗಿಂದ ಅದೇ ತಾನೇ ಮಾಡ್ತಾ ಇರೋದು ಅಪ್ಪಾಜಿ. ಏನಂದೆ? ಹೌದಪ್ಪಾಜಿ, ಹೌದು, ಅಮಾಯಕ. ಶಿವ, ಅಪ್ಪಾಜಿ ಶಿವ. ಶಿವ, ಬೇಗ ಇಳಿರಿ, ಏನೋ ಒತ್ತೈತು. ಸರಿ, ನೀವು ನಾಟಕ ಪ್ರಾಕ್ಟೀಸ್ ಮಾಡಿ. ಹಂಗೆ ಊರ್ನಾಗ ಭುವನೇಶ್ವರಂದು ರಾಗೊಂದು ಮದುವೆ ಐತಿ, ಮುಗಿಸ್ಕೊ ಬಂದ್ಬಿಡ್ತೀನಿ. ನೀನು ಫಸ್ಟ್ ಹೇಳ್ಬೇಕು ತಾನೆ. ನೋಡು, ನಂಗೆ ಟೆನ್ಷನ್ ಆಗಿದೆ. ಎಣ್ಣೆ ತಂದಿದ್ದಿಲ್ಲ, ಅದು ಕೊಡು. ಎಣ್ಣೆ ಹೊಡಿಬೇಕು. ಯಪ್ಪ, ಎಷ್ಟು ಟೆನ್ಷನ್ ಅಲ್ಲಿ. ಯಾಕೆ ಬಾಬಾ? ಹಲೋ ಹಲೋ ಡಾರ್ಲಿಂಗ್. ಡಾರ್ಲಿಂಗ್, ಫುಲ್ ಫ್ರೀ, ರೂಮಿಗೆ ಬರ್ಲಾ? ಒಂದು 10 ನಿಮಿಷ ಬಿಟ್ಟು ಬಾ, ಆಯ್ತಾ? ಯಾರು ಫೋನಲ್ಲಿ? ಕಸ್ಟಮರ್ ಕೇರ್ ಅವರು. ಕಸ್ಟಮರ್ ಕೇರ್. ಬಾಬಾ ಎಣ್ಣೆ ಹೊಡೆಯಲ್ವಾ? ಅಣ್ಣ ಬಾನು, ರೋಟು ಕ್ಲೀನು. आजा मेरी जान. मेरी जान, चिल्का टैटू प्यारी जान. सोचो सोचो ये रे घोड़ा, तेगियो मुंचे बागलो थोड़ा, क्योंकि लाइफ गोली सोड़ा. ಈಗ ನಮ್ದಕ್ಕೆ ಏನ್ ಮಾಡೋದು? बोलो बोलो ये रे गौड़ा, तुमने प्यार किया हमसे थोड़ा. ಈ ಟೈಮಲ್ಲಿ ಯಾವನು ನೋಡು, ಇಲ್ಲೇ ಇರು. ಒಂದೇ ನಿಮಿಷ ಮಿಸ್ ಆದ್ರೆ 2 ನಿಮಿಷ. ಓ ಸರಿ. ಯಾರು? ಅಪ್ಪಾಜಿ. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ ಸಿಂಹ, ಉಗ್ರ ನರಸಿಂಹ. ಅಪ್ಪಾಜಿ, ನೀವು ಊರಿಗೆ ಹೋಗಿಲ್ವ ಅಪ್ಪಾಜಿ? ಹೋಗ್ತಿದೆ ಮಗನೇ. ಹೋಗೋ ಗಡಿ ಬಿಡಿಲಿ, ಇಲ್ಲೆಲ್ಲೋ ಬ್ಯಾಗ್ ಬಿಟ್ಟು ಹೋಗ್ಬಿಟ್ಟೆ. ಇಲ್ಲ ಐತೆ ಅಪ್ಪಾಜಿ. ಮರಿಶಿವ, ಅಪ್ಪಾಜಿ ಯಾರ್ಲಾ ಇವಳು ಹುಡುಗಿ? ಹುಡುಗಿನ? ಹಾ. ಎಲ್ಲ ಅಪ್ಪಾಜಿ? ಇಲ್ಲಿರ ಯಾರು ಹುಡುಗಿ? ಇಲ್ಲ. ಅಪ್ಪಾಜಿ ನಂಗೆ ಯಾರು ಕಾಣಿಸ್ತಿಲ್ಲ ಅಪ್ಪಾಜಿ. ಮಗನೇ ಸುಳ್ಳು ಹೇಳ್ಬೇಡ, ಮಕ್ಕೆ ಹೊಡಿತೀನಿ. ಇಲ್ಲಿದ ಹುಡುಗಿ. ಅಪ್ಪಾಜಿ ನಿನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿ ಯಾರು ಹುಡುಗಿಲ್ಲ. ನನಗೆ ಅಲ್ಲಿ ಹುಡುಗಿ ಅವಳೆ ಕನ್ಲ. ಅಪ್ಪಾಜಿ ಅದು ಏನಾಗಿದೆ ಅಂದ್ರೆ ನಿಮ್ಗೆ ವಯಸ್ಸಾಯ್ತಲ್ವಾ, ಇವಾಗ ನಿಮ್ಗೆ ಎಲುಸಿನೇಷನ್ ಸ್ಟಾರ್ಟ್ ಆಗಿದೆ. ಎಲುಸಿನೇಷನ್ ಅಂದ್ರೆ ಇರೋದು ಇಲ್ದಿರೋ ತರ ಕಾಣಿಸೋದು, ಇಲ್ದಿರೋದು ಇರೋ ತರ ಕಾಣಿಸೋದು, ಒಂಥರ ಭ್ರಮೆ ಭ್ರಮೆ. ಓಹೋ, ನಮ್ ಟೀಮಿಗೆ ಬರ್ಬೇಕಾಗಿತ್ತು. ಜಸ್ಟ್ ಮಿಸ್ 1 ಲಕ್ಷ ಅಂತ ಭ್ರಮೆಲ್ ಬದುಕ್ತಿವಲ್ಲ ಹಂಗೆ ನಾವು. ಸರಿ ಸರಿ, ಈ ಹುಡುಗಿ ಇಲ್ಲ. ಇಲ್ಲ 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 ಇಲ್ಲ. ಓಕೆ, ಜಸ್ಟ್ ಹಿಂಗ್ ಹೋಗಿ ಅಲ್ಲಿ ಚೆಕ್ ಬಂದ್ಬಿಡ್ತೀನಿ. ಇಲ್ಲ ಇದು ಏನ್ ಮಾಡುದು? ಒಂದ್ ನಿಮಿಷ ಮಗನೇ, ಇಲ್ಲಿದ್ದು ಹುಡುಗಿ ಅಲ್ಲಿಗೆ ಹೆಂಗ್ಲ ಹೋದ್ಲು? ಅಪ್ಪಾಜಿ ಹುಡುಗಿನೇ ಇಲ್ಲ ಅಂದ್ಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಇನ್ನೊಂದ್ ಕಡೆಗೆ ಹೆಂಗ್ ಹೋಗುತ್ತೆ ಅಪ್ಪಾಜಿ? ಇಲ್ಲ ಇಲ್ಲ ಹುಡುಗಿ ಇಲ್ಲ. ಇಲ್ಲ. ಅಪ್ಪಾಜಿ ಏನ್ ಮಾಡ್ತಿದ್ಯಾ ಅಪ್ಪಾಜಿ? ಹಲ್ಲು ಉಚ್ಕತ್ತೆ ಇದೀನಿ ಕಣ್ಣ ಮಗ.
ಇಲ್ಲ 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 ಜಸ್ಟ್ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಹಳಿ ಕ್ಯಾಚಿಗೆ ಹೋಯ್ತೈತಲ್ಲ. ಬರ್ತೀನಿ, ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಸಾರಿ, ಇವಾಗ ಹೋಗ್ತೀನಿ, ಆಮೇಲೆ ಬರ್ತೀನಿ ನಾನು. ಲಾ 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 ಲಾ. ಮಗನೇ ಅಪ್ಪಾಜಿ ಏನು 1 ಲಕ್ಷ ಕೊಡು ಅಂತ ಕೇಳ್ತಾವಳೆ ಹಿಂಗೆ? ಎಲ್ಲ ಅಪ್ಪಾಜಿ? ಅಲ್ಲಿ ನೋಡಲ್ಲಿ ಅಪ್ಪಾಜಿ ಭ್ರಮೆ ಅಪ್ಪಾಜಿ. ಇಲ್ಲೇ ಪರ್ಫಾರ್ಮೆನ್ಸ್ ಮಾಡ್ತಾವಳೆ, ತಿಂತ ಕೂತಾಳೆ ಸ್ಕಿಟ್ನೆಯಾ. ಹಾಯ್, ಮೂಗು ಬೀಳಾಕ್ಬಿಡ್ತೀನಿ. ಈಗ ಖಾರ ಪುಡಿ ಹಾಕಿದ್ರೆ ಎಲ್ಲಿ ಹುಡುಗಿ ಅವಳೆ ಅಂತ ಗೊತ್ತಾಯ್ತದೆ. ಸಾರಿ ಅಂಕಲ್, ನಾನು ಅಂಕಲ್ ಹುಡುಗಿ ಇದ್ದಾಳೆ ಅಂಕಲ್. ನೋಡಿ ಅಂಕಲ್, ನೋಡಿ ಅಂಕಲ್ ಹುಡುಗಿ ನಾನು. ಶಿವ ಅಪ್ಪಾಜಿ ಏನ್ಲೇ ಮಾಡ್ತಾ ಇದೀಯಾ? ಕ್ಷಮಿಸ್ಬಿಡಿ ಅಪ್ಪಾಜಿ, ನಾವಿಬ್ರು ಒಬ್ರನ್ನೊಬ್ರು ಲವ್ ಮಾಡ್ತಿದ್ದೀವಿ ಅಪ್ಪಾಜಿ. ಮೆಸೇಜ್ ಕೊಡೋ ಟೈಮ್ ಆಯ್ತಾ ಇದ್ದಾಳ್ರಿ ಮೇಕೆ. ಆಯ್ತು. ಊರಲ್ಲಿ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡಿ ಮಗ ಚೆನ್ನಾಗಿ ಓದ್ಲಿ ಅಂತ ದುಡ್ಡನ್ನ ಕಳಿಸ್ಕೊಟ್ರೆ ಇಲ್ಲಿ ತಿರ್ಕೆ ಸೋಕಿ ಮಾಡ್ತೀರಾ, ತಿರ್ಕೆ ಸೋಕಿ. ಅಂಕಲ್ ಸಾರಿ ಅಂಕಲ್, ಸಾರಿ. ನೋಡವ, ನೀನು ನಂಗೆ ಮಗಳಿದ್ದಂಗೆ, ಇದು ತಪ್ಪಲ್ಲ, ಆದ್ರೆ ಮಾಡಲೇಬೇಕು. ಆದ್ರೆ ನಿಮ್ಮ ಅಪ್ಪ ಅಮ್ಮನ ಕರ್ಕ ಬಂದು ನಾನು ಒಪ್ಸು, ಆದ್ರೆ ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೀನಿ. ಏಯ್ ಅಪ್ಪಾಜಿ, ಊರಲ್ಲಿ ಕಾಲೇಜ್ ಬಿಟ್ಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಸಂಜೆ ಟೈಮು ಹೊಲ ಓದ್ಕೊಂಡು ಜೀವನ ಮಾಡೋಣ ಬಾ. ಈ ಒಂದು ಸೂಪರ್ ಆದಂತಹ ಉಗ್ರ ನರಸಿಂಹ ಆಕ್ಟ್ ಅಕುಲ್ ಸರ್. ಫೈನಲಿ ಅಕುಲ್ ಟೈಟನ್ಸ್ ಆರ್ ಬ್ಯಾಕ್. ಇದು ಸೆಮಿಫಿನಾಲೆ, ನೆಕ್ಸ್ಟ್ ಗ್ರ್ಯಾಂಡ್ ಫಿನಾಲೆ. ಗ್ರ್ಯಾಂಡ್ ಫಿನಾಲೆ ಮುಂಚೆ ಆದ್ರೂ ಸ್ವಲ್ಪ ಫಾರ್ಮ್ ಬಂದಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್ ಮನು. ನಾವು ಒಂದು ಜವಾಬ್ದಾರಿ ಕೊಟ್ಟಿದ್ವಿ ನಿಮಗೆ. ಅಫ್ಕೋರ್ಸ್ ಅಪ್ಪಣ್ಣ ಹಾಗೂ ಸೂರಜ್ ಕಾರಣಾಂತರಗಳಿಂದ ಬರಕ್ ಆಗ್ಲಿಲ್ಲ, ಬಟ್ ನೀವು ಆ ಜಾಗನ ಫಿಲ್ ಮಾಡಿದ್ರಿ ಕ್ಯಾಪ್ಟನ್ ಆಗಿ. ವೈಸ್ ಕ್ಯಾಪ್ಟನ್ ಆಗಿ ನಮ್ಮ ರಾಕೇಶ ಫಿಲ್ ಮಾಡ್ದ. ರಾಕೇಶ, ಯು ಆರ್ ಬ್ರಿಲಿಯಂಟ್ ಮಾರಾಯ, ಫ್ಯಾಂಟಾಸ್ಟಿಕ್. ಅಂಡ್ ಸೀತಾರಾಮ್, ಯು ಆರ್ ಗುಡ್. ಅಂಡ್ ಬೊಂಬೆ ವಾಸ್ ವೆರಿ ವೆರಿ ಗುಡ್. ಅಂಡ್ ನಮ್ಮ ಕ್ಯಾಪ್ಟನ್ ಮಡನೂರ್ ಅಂತೂ ಅಲ್ಟಿಮೇಟ್ ಮಾರಾಯ. ಇಡೀ ಸ್ಕಿಟ್ ಮಾತ್ರ ನನ್ನ ಪ್ರಕಾರ ಮಜ್ಗಿ ಪರ್ಫಾರ್ಮೆನ್ಸ್. ದಯಾನಂದ್ ಸರ್ ಹೇಗಿತ್ತು ಆಕ್ಟ್? ಸೂಪರ್ ಆಗಿತ್ತು. ಒಂದು ಬ್ಯಾಚುಲರ್ ಮನೆ ಬಾಗಿಲು ತೆಗ್ದಂಗಿತ್ತು, ಅದು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ದಯಾನಂದ್ ಸರ್. ಗಾಡ್ ಫಾದರ್ ಜಗೇಶ್ ಸರ್. ಸಿಂಪಲ್ ಆಕ್ಟು, ನಮ್ ಎವ್ರಿ ಎಪಿಸೋಡ್ ಅಲ್ಲಿ ಬರುತ್ತೆ ಈ ತರ, ಬಟ್ ಇವತ್ತು ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಬಹಳ ಖುಷಿ ಕೊಟ್ಟು. ಥ್ಯಾಂಕ್ ಯು ಜಗೇಶ್ ಸರ್. ಥ್ಯಾಂಕ್ ಯು ಟೀಮ್, ಆಲ್ ದಿ ಬೆಸ್ಟ್. ಕೃಷ್ಣೇಗೌಡ ಸರ್, ಆಗ್ಲೇ ಒಂದು ಮಾತು ಹೇಳಿದ್ರಿ, ಇಂಥ ಒಂದು ಆಕ್ಟ್ಗಳಿಗೆ ಮಾತಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ. ಆದ್ರೆ ನಿಮ್ಮ ಕನ್ನಡದ ಮಾತುಗಳನ್ನ, ನಿಮ್ಮ ಅನುಭವದ ಮಾತುಗಳನ್ನ ಕೇಳಬೇಕು ಅನ್ನೋದು ನಮ್ಮೆಲ್ಲರ ಸೌಭಾಗ್ಯ. ಸೊ ವೇದಿಕೆ ನಿಮ್ದು ಸರ್, ದಯವಿಟ್ಟು ನಿಮ್ಮ ಮಾತುಗಳನ್ನ ಶುರು ಮಾಡಬೇಕು ಅಂತ ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಪುರಂದರದಾಸರದು ಒಂದು ಹಾಡಿದೆ, ಆ ಹಾಡನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೆ ನಮ್ಮನೆ ದೇವರು. ಮೊದಲನೇ ಸಾಲ ಸರಿನಾ, ಎರಡನೇ ಸಾಲ ಸರಿನಾ? ಯಾವುದನ್ನು ಒಪ್ಕೋಬೇಕು. ಸುಳ್ಳು ನಮ್ಮಲ್ಲಿಲ್ಲ ಅಂತಾರೆ, ಸುಳ್ಳು ನಮ್ಮನೆ ದೇವರು ಅಂತಾರೆ. ಕಪ್ಪೆ ಪಾತರ ಕುಣಿವುದ ಕಂಡೆ, ಏಡಿ ಮದ್ದಲೆ ಬಡಿವುದ ಕಂಡೆ, ಮೆಣಸಿನಕಾಯಿ ಕಂಡೆ ನವ್ವ ಒನಕೆ ಗಾತರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೆ ನಮ್ಮನೆ ದೇವರು. ಕಪ್ಪೆ ಪಾತ್ರ ಕುಣಿತಾ ಇತ್ತು, ಏಡಿ ಮದ್ದಲೆ ಬಡಿತಾ ಇತ್ತು, ಒಂದು ಮೆಣಸಿನಕಾಯಿ ಒಂದು ಒನಕೆ ಗಾತ್ರ ಇತ್ತು, ಆದ್ರೂ ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ. ಬಂಧುಗಳೇ, ನಾನು ಯಾಕೆ ಇಲ್ಲಿಂದ ಆರಂಭ ಮಾಡ್ತಿದ್ದೀನಿ ನನ್ನ ಮಾತನ್ನ ಅಂದ್ರೆ, ಈ ಜಗತ್ತಿನಲ್ಲಿ ಸುಳ್ಳು ಇದೆ, ಸತ್ಯನೂ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಸುಳ್ಳು ಹೇಳೋದಕ್ಕೆ ಲೈಸೆನ್ಸ್ ಲೈಯರ್ಸ್ ಅಂದ್ರೆ ಅವರು ಕವಿಗಳು ಮತ್ತು ಕಲಾವಿದರು. ಕಲೆಯಲ್ಲಿ ಸತ್ಯ ಮೈದೋರುವುದು ಪ್ರತಿಮಾ ವಿಧಾನದಿಂದ ಮಾತ್ರ. ಪ್ರತಿಮಾ ವಿಧಾನ ಅಂದ್ರೆ ಮೇಲ್ನೋಟಕ್ಕೆ ಸುಳ್ಳು ಅಂತ ಕಾಣಿಸುತ್ತೆ, ಅದರ ಆಳದಲ್ಲೆಲ್ಲೋ ಸತ್ಯ ಇರುತ್ತೆ. ಸತ್ಯಹರಿಶ್ಚಂದ್ರ ನಾಟಕಕ್ಕೆ ಹೋಗ್ತೀರಿ, ಲೋಹಿತಾಶ್ವನಿಗೆ ಹಾವು ಕಡಿಯುತ್ತೆ, ಲೋಹಿತಾಶ್ವ ಸತ್ತು ಬೀಳ್ತಾನೆ. ಆದರೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಕಚ್ಚಿದ್ದು ಹಾವಲ್ಲ, ನಿಜವಾದ ಹಾವಲ್ಲ, ಅದ್ರ ರಬ್ಬರು. ಲೋಹಿತಾಶ್ವ ಸತ್ತೂ ಇಲ್ಲ, ಯಾಕಂದ್ರೆ ನಾವು ನೆಕ್ಸ್ಟ್ ಹೋಗಿ ಮತ್ತೆ ಬರಬೇಕು. ಸತ್ಯವನ್ನೇ ಪ್ರತಿಪಾದಿಸ್ತೀನಿ ಅನ್ನೋ ಕಥೆನಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಇದ್ಯಾವುದು ನಂಬಕ್ಕಾಗೋದಿಲ್ಲ, ಆದ್ರೆ ನಾವು ನಂಬ್ತೀವಿ, ಅಷ್ಟೊತ್ತಿಗೆ ನಂಬ್ತೀವಿ. ಆದರೆ ಲೋಹಿತಾಶ್ವ ಸತ್ಯದಾನೆ ಅಂತ ಚಂದ್ರಮತಿ ಅಳುವಾಗ ನಾವೆಲ್ಲ ಅಳ್ತೀವಿ, ಅಳು ಸುಳ್ಳಲ್ಲ, ಅಳು ಮಾತ್ರ ಸತ್ಯ.
ಕಲೆಯಲ್ಲಿ ಇದೊಂದು ಅದ್ಭುತವಾದ ವೈಚಿತ್ರ್ಯ ಇದೆ. ಉಕ್ಕಿ ಹರಿಯುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಲ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬರಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ, ಆದರೆ ಈ ಮಾತೃನಿಂದನೆಯನ್ನು ಮಾತ್ರ ಸಹಿಸಲಾರೆ. ಡೈಲಾಗ್ ಚೆನ್ನಾಗಿದೆ, ಚಪ್ಪಾಳೆ ಹೊಡಿತೀವಿ. ಆದರೆ ಯಾವನಿಗೂ ಉಕ್ಕಿ ಹರಿಯುವ ಪ್ರವಾಹವನ್ನು ಒಬ್ಬ ಮನುಷ್ಯನಿಗೆ ಪ್ರತಿರೋಧಿಸುವುದಕ್ಕೆ ಸಾಧ್ಯ ಇಲ್ಲ. ಕಾಲ್ಗಿಚ್ಚನ್ನ ಕಾಲಿನಲ್ಲಿ ಮೆಟ್ಟಿ ಅಡಗಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹೇಳಿದವನು ಕಲಾವಿದ ಆದರೆ ನಾವು ಚಪ್ಪಾಳೆ ಹೊಡಿತೀವಿ. ನಾನೇನ ಮರೆಯಲ್ಲ ಸಿನಿಮಾ. ಯಾರೋ ಹಳ್ಳಿಯರಿಬ್ಬರು ಕೂತ್ಕೊಂಡು ಬಸ್ಸಲ್ಲಿ ಮಾತಾಡ್ತಿದ್ರು, ಹೆಂಗಸ್ರಿಬ್ರು. ಅಕ್ಕ ಸಿನಿಮಾ ಚೆನ್ನಾಗಿದ್ದದ? ಭಾಳ ಚೆಂದಾಗದೆ. ರಾಜ್ಕುಮಾರನ್ಗೆ ಅವ್ರ ಅತ್ತೆ ಹೆಣ್ಣು ಕೊಡೋಕ್ಕಿಲ್ಲ. ಅವಳು ದೊಡ್ಡ ಕಾಪಿ ತೋಟದವಳು, ಕೊಡೋದಿಲ್ಲ. ನಿನ್ಗೇನದೆ ಹೋಗು ಅಂದ್ಬಿಡ್ತಾಳೆ. ಪಾಪ ಬೇಜಾರು ಮಾಡ್ಕೊಂಡು ರಾಜ್ಕುಮಾರ ಹೊಂಟೋಗ್ಬಿಡ್ತಾನೆ. ಆವಾಗ ಎಲ್ಲ ಲೈಟ್ ಹಾಕ್ಬಿಡ್ತಾರೆ, ಎಲ್ಲರೂ ಸೇರ್ಕೊಬಿಟ್ಲು. ಇಂಟರ್ವಲ್ ಬರ್ತದಲ್ಲ, ಎಲ್ಲ ಲೈಟ್ ಹಾಕ್ಬಿಡ್ತಾರೆ, ಎಲ್ಲ ಆಚೆಗೆ ಹೋಗ್ಬಿಡ್ತಾರೆ. ಆಮೇಲೆ ಬೀಡಿ ಸಿಗರೇಟು ಕಾಪಿ ಕುಡ್ಕೊಂಡು ಒಳಗೆ ಬರ್ತಾರೆ. ತಿರ್ಗಾ ಶುರು ಆಯ್ತದೆ ನೋಡು. ಆಮೇಲೆ ಒಂದು ದಿವಸ ಮಳೆ ಬಂದ್ಬಿಡ್ತದೆ. ಮಳೆ ಬಂದ್ಬಿಟ್ಟು ರಾತ್ರಿ ಹೊತ್ತು ಅಲ್ಲೇ ಇಷ್ಟೊತ್ತಾಗಿತ್ತು, ರಾತ್ರಿ ಹೊತ್ತು ಒಬ್ಬರು ಮಕ್ಕ ಒಬ್ಬರು ಕಾಣಿಸಕ್ಕಿಲ್ಲ. ಮಳೆ ಬಂದ್ಬಿಡ್ತದೆ. ಅಲ್ಲೆಲ್ಲೋ ಒಂದು ಮರದ ನೆಳಲ್ಲಿ ಬಂದು ನಿಂತಿಂದ ರಾಜ್ಕುಮಾರ ಅತ್ತಾಗಿಂದ ಉಷಾ ಬಂದು ನಿಂತ್ಕೋತಾರೆ. ಒಬ್ಬರು ಮಕ್ಕ ಒಬ್ರು ನೋಡ್ತಾರೆ. ನೋಡ್ಬಿಟ್ಟು ಅಯ್ಯೋ ಉಷಾ ನೀನು ಹಿಂಗಿದ್ದೀಯಾ ಅಂತಾನೆ. ನಿನ್ಗಿನ್ನೂ ಮದುವೆ ಆಗಿಲ್ವಾ ಅಂತಾಳೆ. ಅಯ್ಯೋ ಆಗವ್ರು ಎಲ್ಲ ಚೆನ್ನಾಗಿದ್ದೀವಿ ನಾವು ಅಂದ್ಬಿಡ್ತಾರೆ. ಆಮೇಲೆ ಅವ್ರ ಮನೆಗೆ ನೋಡ್ತಾನೆ, ಪಾಪ ಅವಳು ಗಂಡ ಸತ್ತೋಗ್ಬಿಟ್ಟಿರ್ತಾನೆ. ನನಗೆ ನೀನು ಏನಾರ ಹೇಳು, ಹೊಟ್ಟೆ ಎಲ್ಲ ಉರಿದ್ಬಿಡ್ತು. ಆಮೇಲೆ ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾನೆ ರಾಜ್ಕುಮಾರ. ನಡೆದಿರೋ ಕತೆ ನಾನು ಹೇಳ್ತಾ ಇದ್ದೀನಿ. ಆಗ ಅವು ಏನಾರು ಮಾಡಿ ಇವಳು ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ಕೂಟ್ರು ಬಿಟ್ಕೊಂಡು ಹೋಯ್ತಾನೆ. ಹೋಗ ಅವ್ರ ಮನೆ ತಕ್ಕ ಹೋಯ್ತಾನೆ. ಅವಳು ಬೀಗ ಹಾಕೊಂಡು ಹೊಂಟೋಗ್ಬಿಟ್ಟಿರ್ತಾಳೆ ರೈಲ್ಗೆ ಹೊಂಟೋಗ್ಬಿಡ್ತಾಳೆ. ಇವ್ನು ಕೂಟ್ರು ಬಿಟ್ಕೊಂಡು ಹೋಯ್ತಾನೆ. ರೈಲ್ ಹಿಂದ್ಗಡೆ ಹೋಯ್ತಾನೆ. ಉಷಾ 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 ಅಂತ ಕೂಗ್ತಾನೆ. ಅವಳು ಕೇಳಿಕ್ಕಿಲ್ಲ. ಅದು ಕೇಳಿಸ್ತಾ ಇದ್ಲಲ್ಲ ಅವಳು. ನಾನು ನೋಡಿ ಇವನಿಗೆ ಸುಮಿರೋ ಆ ಪಿಕ್ಚರ ಅಂತ. ಮತ್ತೆ ಇಷ್ಟೊತ್ತು ಗಂಟೆ ಯಾಕೆ ಸುಮ್ಮನೆ ಕೂತಿದ್ದೆ ನೀನು? ಅಲ್ಲ ನೀನು ಹೆಂಗೆ ಕತೆ ಹೇಳಿಯ ನೋಡೋಣ ಅಂತ ಸುಮ್ಮನೆ ಕೂತಿದ್ದೆ. ಎಲ್ಲ ಸರಿಯೇ. ಆ ರಾಜ್ಕುಮಾರ ಯಾವ ಪಿಕ್ಚರ್ ನೋಡು ಸುಖಪಟ್ಟವನಲ್ಲ ಪಾಪ ಅಂದವಳು. ನಿಜವಾಗಿ ನಡೆದಿರೋ ಕತೆ ಹೇಳ್ತಾ ಇದೀನಿ. ಸುಖಪಡ್ಲಿಲ್ಲ ಪಾಪ. ಏನೋ ಮದುವೆ ಆಗೋಣ ಅಂತ ಬರ್ತದೆ, ಇನ್ನೇನಾರು ಬಂದು ಒತ್ತರಿಸ್ಕೊತದೆ. ಮದುವೆನೇ ಆಗಕ್ಕಿಲ್ಲ, ಕಡೆ ಗಂಟು ಮದುವೆ ಆಗಕ್ಕಿಲ್ಲ ಅವ್ನಿಗೆ. ಯಾಕೋ ಕಾಣೆ ಹಂಗೆ ಅಂದ್ರೆ ಇನ್ನೊಬ್ಳು ಹೇಳ್ತಾಳೆ, ಅದು ಭಕ್ತ ಕುಮಾರ ಸಿನಿಮಾದಲ್ಲಿ ಮೊಗ ತುಳಿದಾಕ್ಬಿಟ್ನಲ್ಲ ಅದಕ್ಕೆ ಹಂಗಾದ. ಯಾವ್ಯಾವ ಸಿನಿಮಾಕ್ಕೂ ಯಾವ್ಯಾವ್ದೋ ಕನೆಕ್ಟ್ ಮಾಡ್ತಾವಳೆ. ಆಮೇಲೆ ಇವನು ಉಷಾ 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 ಅಂತ ಕೂಕೊಂಡು ಹೋಯ್ತಾನಲ್ಲ, ರೈಲಲ್ಲಿ ಕೂತಿರ್ತಾಳಲ್ಲ, ಅವಳು ಕೇಳಿಸ್ತದೆ, ಮಾತಾಡಿಕ್ಕಿಲ್ಲ ಅಷ್ಟೇಯ ಅಂದು. ಇಲ್ಲ ಪಾಪ ಅವಳು ಕೇಳಿಸ್ತಿಲ್ಲ. ಅಯ್ಯೋ ನಾನು ಕಾಣ ಇವಳು ಆಟ್ವಾ ಕೇಳಿಸ್ತದೆ. ಅದೆಲ್ಲಿ ಕೇಳಿಸ್ತದೆ ಅಂದು. ಅಯ್ಯೋ ನಾನು 2 ರೂಪಾಯಿ ಟಿಕೆಟ್ ತಗೊಂಡು ಹಿಂದ್ಗಡೆ ಕೂತಿದ್ದೆ, ನನಗೆ ಕೇಳಿಸ್ತದೆ. ಇನ್ನು ಪರದೆ ಒಳಗೆ ಅವಳು ಕೇಳಿಸಿಕ್ಕಿಲ್ಲ ಅದು ಒಂದು. ಅಥವಾ ಇಂಥೊಂದು ಒಳ್ಳೆ ಏರ್ ಕಂಡೀಷನ್ ಥಿಯೇಟರ್, ಇಲ್ಲಿ ನಿಂತ್ಕೊಂಡು ಅಯ್ಯೋ ಈ ಬಿಸಿಲಿನಲ್ಲಿ ನಾನು ಹೇಗೆ ನಡೆಯಲಿ ಅಂತ, ಈ ಕಲ್ಲು ಮುಳ್ಳಿನಲ್ಲಿ ನಾನು ಹೇಗೆ ಹೆಜ್ಜೆ ಹಾಕಲಿ, ಎಲ್ಲ ಯಾವ ಕಲ್ಲು ಮುಳ್ಳು ಅಂತ ಕೇಳ್ತೀವ ನಾವು. ಹಿಂದ್ಗಡೆ ಸುಮ್ಮನೆ 2 ಗಿಡ ಬರೆದ್ಬಿಟ್ಟು ಒಂದು ಪರದೆ ಬಿಟ್ಟಿರ್ತಾರೆ. ಈ ದಟ್ಟವಾದ ಕಾಡು ಅಂತಾನೆ. ದಟ್ಟವಾದ ಕಾಡು, ಅದು 2 ಮರ ಬರೆದಿರ್ತಾರೆ, ಒಂದು ಪರದೆ ಇರುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಕಲಾವಿದನಿಗೆ ಮಾತ್ರ ಜಗತ್ತಲ್ಲಿ ಯಾರನ್ನಾದರೂ ಒಪ್ಪಿಸುವ, ಒಲಿಸಿಕೊಳ್ಳುವ, ನಂಬಿಸುವ ಗುಣ ಇರುತ್ತೆ, ಇನ್ಯಾರಿಗೂ ಇರ. ಕಲಾವಿದನಿಗೆ ಕಲೆಗೆ ಇರುವಂಥ ಶಕ್ತಿ ಇದೆ. ಅದಕ್ಕೆ ಇದನ್ನ ಸುಳ್ಳು ಅಂತ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಸುಳ್ಳಲ್ಲ. ಕಲಾವಿದ ಯಾವಾಗಲೂ ಸುಳ್ಳಿನ ಮುಖಾಂತರ ಸತ್ಯ ಹೇಳ್ತಿರ್ತಾನೆ. ಮೇಲ್ನೋಟಕ್ಕೆ ಅದು ಸುಳ್ಳು ಅಂತ ಕಾಣಿಸುತ್ತೆ, ಆದರೆ ಅಷ್ಟೊತ್ತು ನೀವು ಅದೆಲ್ಲವೂ ಸತ್ಯ ಅಂತ ಅನ್ಕೊಂಡಿರ್ತೀವಿ. ಕಲಾವಿದನಿಗೆ ಮಾತ್ರ ಸುಳ್ಳನ್ನು ಸತ್ಯ ಅಂತ ಹೇಳುವಂಥ ಶಕ್ತಿ ಇರುತ್ತೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನೀವು ನಮ್ಮನ್ನ ರಂಜಿಸಿದ್ರಿ. ಇದ್ರ ಬಗ್ಗೆ ನಮ್ಮ ಜಗ್ಗೇಶ್ ಸರ್ ಏನು ಹೇಳ್ತಾರೆ ಅಂತ ಕೇಳೋಣ ಸರ್, ನಿಮ್ಮ ಮಾತುಗಳು. ಏನಂದರೆ ಕಲೆ ಅನ್ನೋದು ಇದೆಯಲ್ಲ, ಅದು ಬಹುಶಃ ಎಲ್ಲದಕ್ಕಿಂತ ಹೆಚ್ಚಿಗೆ ಅಟ್ರಾಕ್ಟ್ ಆಗುವಂಥ ಒಂದು ವಸ್ತು ಅದು. ಸೊ ಹಾಗಾಗಿ ಕಲೆ ಉದಾಹರಣೆಗೆ ಬರ್ಬೋದು. ನೀವು ಇಲ್ಲಿ ರಿಟೈರ್ಡ್ ಆದಮೇಲೆ ಬಂದು ಇಲ್ಲಿ ನೀವು ಮಾತಾಡ್ಬೇಕಾದ್ರೆ ನಿಮ್ಮಿಂದ ಪಾಠ ಕಲಿತವರು ಎಷ್ಟು ಅದೃಷ್ಟವಂತರಿದ್ರು ಮಕ್ಕಳು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನೀವು ಹೆಂಗೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ಬೋದು ಆ ಪಾಠವನ್ನು ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ, ಗೊತ್ತಾಗುತ್ತೆ. ಸೊ ಹಾಗಾಗಿ ನನ್ನ ಪ್ರಕಾರ ಕಲಾವಿದರು ಎಲ್ಲರೂ ನಮ್ಮ ಪಕ್ಕಗಡೆ ಅವರೆಲ್ಲರಿಗಿನ್ನ ಮೇಷ್ಟ್ರುಗಳೇ ಶ್ರೇಷ್ಠ. ಮೇಷ್ಟ್ರು ಇದ್ದರೆ 100 ಜನ ಕಲಾವಿದರನ್ನು ಹುಟ್ಟಿಸಬಹುದು. ಅದು ಅಷ್ಟು ಮಾತ್ರ ನಾನು ಹೇಳ್ಬೇಳೆ. ಐ ಆಮ್ ವೆರಿ ಹ್ಯಾಪಿ ಸರ್, ನೀವು ವೇದಿಕೆಗೆ ಬಂದಿದ್ದೆ ನಮಗೊಂದು ತುಂಬ ಒಂದು ಹೆಮ್ಮೆ ಆಯಿತು. ಧನ್ಯ ಸರ್. ಒಂದೇ ಒಂದು ಪ್ರಸಂಗ 2 ನಿಮಿಷದಲ್ಲಿ ಹೇಳ್ತೀನಿ. ಯಾರೊಬ್ಬರು ಅಣ್ಣವ್ರನ್ನ ಕೇಳ್ತಾರೆ, ಅಣ್ಣ ಹೇಗಣ್ಣ ಇಷ್ಟು ಒಳ್ಳೆಯವರಾಗ್ಬಿಟ್ರಿ ನೀವು? ಅದಕ್ಕೆ ರಾಜ್ಕುಮಾರ್ ಅವ್ರು ಹೇಳ್ತಾರೆ, ಈ ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಮಾಡಿಬಿಡ್ತೀವಲ್ಲಪ್ಪ ನಾವು, ಅವು ನಮ್ಮನ್ನ ಏನೋ ಮಾಡಿಬಿಡ್ತವೆ, ಅವನ್ನೆಲ್ಲ ತುಂಬ ಒಳಗೆ ಕೇಳ್ಕೊಬಿಟ್ರೆ ಅವೇನೋ ಮಾಡಿಬಿಡ್ತವೆ, ಅದರಿಂದ ನಾವು ತೀರಾ ಕೆಟ್ಟೋಗೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಬಿಡೋಣ ನಾವು ಎಲ್ಲ ಪಾರ್ಟ್ ಮಾಡ್ತೀವಿ, ನಾವು ನಿಮ್ಮಂಗೆ ಆಗ್ಲಿಲ್ವಲ್ಲ ಯಾಕೆ ಅಂತಾರೆ. ಇಲ್ಲಪ್ಪ, ನೀನು ಆಗಿರ್ತೀಯ, ನೀನು ವಿಲನ್ ಪಾತ್ರ ಮಾಡು, ಅದು ನಿನಗೇನೋ ಅನ್ಸುತ್ತೆ, ನೀನು ಮಾಡೋದು ಕೆಟ್ಟದ್ದು ಅನ್ನೋದು ನಿನಗೆ ಗೊತ್ತಿರುತ್ತೆ, ಏನೋ ಅನ್ಸುತ್ತೆ. ಅದಕ್ಕೆ ಅವ್ರೊಂದು ಕತೆ ಹೇಳ್ತಾರೆ ರಾಜ್ಕುಮಾರ್ ಅವರು. ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗಿ
ಅವನ ಅಶೋಕವನದಲ್ಲಿ ಇಟ್ಟಿರ್ತಾನೆ. ನಿಮ್ಗೆ ಗೊತ್ತಿದೆ ಈ ಕಥೆ. ಅಶೋಕವನದಲ್ಲಿ ಸೀತೆಯನ್ನು ಒಲಿಸ್ಕೋಬೇಕು ಅಂತ ರಾವಣ ಬೇರೆ ಬೇರೆ ವೇಷ ಹಾಕೊಂಡು ಹೋಗ್ತಾನೆ. ಅವನು ಯಾವ ವೇಷ ಹಾಕೊಂಡು ಹೋದಾಗ್ಲೂ ಸೀತೆ ಕಣ್ಣೆತ್ತಿಯೂ ನೋಡೋದಿಲ್ಲ. ಅವನು ಹೇಳ್ತಾನೆ, ಎಂಥ ಸಾಧ್ವಿ ಈಕೆ, ನನಗೆ ನನ್ನ ಬದುಕಿನಲ್ಲಿ ಒಬ್ಬ ಪತಿವ್ರತೆ ಹೆಣ್ಣನ್ನು ನೋಡ್ತಾ ಇದ್ದೀನಿ. ನನಗೆ ಆಸೆ ಏನು ಗೊತ್ತಾ, ಇನ್ಮೇಲೆ ಈಕೆಯಲ್ಲಿ ಮೋಹ ಉಳಿದಿಲ್ಲ ನನಗೆ. ಆದ್ರೆ ನಾನು ಯುದ್ಧ ನಿಲ್ಲಿಸೋದಿಲ್ಲ, ಗೆಲ್ಲಬೇಕು, ರಾಮನನ್ನು ಗೆಲ್ಲಬೇಕು. ಗೆದ್ದು ಆತನನ್ನು ತಂದು ಇವಳ ಪಾದದ ಮೇಲೆ ಇಟ್ಟು, ತಗೋ ನಿನ್ನ ಗಂಡನ ನಿನ್ನ ಕಾಣಿಕೆ ಕೊಟ್ಟಿದ್ದೀನಿ ಅಂತ ಹೇಳಬೇಕು. ಅದು ನನ್ನ ಆಸೆ ಅಂತಾನೆ ರಾವಣ. ಪ್ರಹಸ್ತ ಹೇಳ್ತಾನೆ, ಅವನ ಮಂತ್ರಿ ಅವನು ಹೇಳ್ತಾನೆ, ಸ್ವಾಮಿ, ನಾವು ರಾಕ್ಷಸರು ವೇಷ ಹಾಕೋದ್ರಲ್ಲಿ ಪ್ರವೀಣರು, ನಾವು ಯಾವ ವೇಷ ಹಾಕಬೇಕಾದ್ರೂ ಹಾಕ್ತೀವಿ. ನಿಮ್ಗೆ ಯಾಕೆ ಹೊಳಿಲಿಲ್ಲ? ನೀವೊಂದ್ಸಲ ರಾಮನ ವೇಷ ಹಾಕ್ಬಿಡ್ಬೇಕಾಗಿತ್ತು. ರಾಮನ ಹಾಗೆ ವೇಷ ಹಾಕಿದ್ದಿದ್ರೆ ಖಂಡಿತವಾಗಿಯೂ ಸೀತೆ ನಿಮಗೆ ಒಲ್ದು ಬಿಡ್ತಿದ್ಲು, ಮೋಸ ಹೋಗ್ಬಿಡ್ತಿದ್ಲು ಅಂತ. ರಾವಣ ಹೇಳ್ತಾನೆ, ಅದನ್ನು ಟ್ರೈ ಮಾಡಿದೆ ಕಣಯ್ಯ, ರಾಮನ ವೇಷನೂ ಹಾಕಿದೆ. ನಾನು ಎಲ್ಲ ವೇಷವನ್ನು ಹಾಕೊಂಡು ಹೋದಾಗ ಅವಳು ನನ್ನ ಕಣ್ಣೆತ್ತಿಯೇ ನೋಡಲಿಲ್ಲ. ನಾನು ರಾಮನ ವೇಷವನ್ನು ಎಷ್ಟು ಚೆನ್ನಾಗಿ ಹಾಕಿದ್ದೆ ಅಂದರೆ ನಾನೇ ಅವಳನ್ನು ಕಣ್ಣೆತ್ತಿ ನೋಡೋಕ್ಕಾಗಲಿಲ್ಲ. ರಾಮನ ವೇಷವನ್ನು ನೀವು ತುಂಬ ಆವಾಹನೆ ಮಾಡ್ಕೊಬಿಟ್ರೆ, ನಾನೇ ರಾಮನಾದರೆ ನಾನೇ ಕಣ್ಣೆತ್ತಿ ನೋಡೋಕ್ಕಾಗಲಿಲ್ಲ. ಈ ಕಥೆಯನ್ನು ರಾಜ್ಕುಮಾರ್ ಹೇಳ್ತಾರೆ. ವೇಷ ಹಾಕೊಳ್ಳೋದು ಸುಮ್ಮನೆ ಅಲ್ಲ. ನನಗೆ ಯಾವಾಗಲೂ ಬಹಳ ದೊಡ್ಡ ವಿಚಿತ್ರ ವಿಸ್ಮಯ ಏನು ಗೊತ್ತಾ, ಒಬ್ಬ ಭಾರಿ ಶ್ರೀಮಂತ ಒಂದು ಬೆಗ್ಗರ್ ಪಾರ್ಟ್ ಮಾಡಬೇಕು ಅಂತ ಆಸೆ ಪಡ್ತಾನೆ. ಒಬ್ಬ ಬಹಳ ಮೇಧಾವಿ ಮತಿವಂತ ಒಬ್ಬ ಹುಚ್ಚಿನ ಪಾತ್ರ ಮಾಡಬೇಕು ಅಂತ ಆಸೆ ಪಡ್ತಾನೆ. ಅಂದರೆ ನಾನು ಏನಲ್ವೋ ಅದು ನಾನಾಗಬೇಕು ಅಂತ ಆಸೆ. ಅದಕ್ಕೆ ರಂಗದಲ್ಲಿ ಮಾತ್ರ ಅವಕಾಶ ಇರೋದು, ಇನ್ನೆಲ್ಲಿಯೂ ಇಲ್ಲ. ನಾನು ಏನಲ್ಲ ಅದು ನಾನಾಗಬೇಕು ಅಂದರೆ ನಾನು ಬಣ್ಣನೇ ಹಾಕಬೇಕು, ನಾನು ವೇಷನೇ ಹಾಕಬೇಕು, ಇನ್ನು ಯಾರಿಗೂ ಆಗೋದಿಲ್ಲ. ನಾವು ಏನಲ್ಲ ಅದಾದಾಗ ನಮ್ಮನ್ನು ನಾವು ಇನ್ನೊಂದ್ಸಲ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾನೇನು ಅಂತ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಕಲೆ ಆ ಕೆಲಸ ಮಾಡ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೀವು ನಮ್ಮ ವೇದಿಕೆಗೆ ಬಂದು ನಮ್ಮ ವೇದಿಕೆಯ ಮೆರುಗನ್ನ ಹೆಚ್ಚು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರತಿ ವಾರದಂತೆ ಈ ವಾರ ಕೂಡ ವಿನ್ ಆದಂತಹ ಟೀಮ್ಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಮನಿ ಬ್ಯಾಂಕ್ ಅವರ ಕಡೆಯಿಂದ 1,00,000 ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ. ಈ ನಾಣ್ಯವನ್ನ ನೀವು ಎನ್ಕ್ಯಾಶ್ ಮಾಡಲು ಬಳಸಿ ವೈಟ್ ಗೋಲ್ಡ್ ಮನಿ ಬ್ಯಾಂಕ್ ATM ಅಂತ ಹೇಳ್ತಾ ಸೆಮಿಫೈನಲ್ಸ್ ನ ಫಸ್ಟ್ ಎಪಿಸೋಡ್ ಸಂಚಿಕೆ ನಿಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ನಗು ತರಿಸಿದೆ ಅಂತ ಭಾವಿಸ್ತಾ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಕಾಮಿಡಿ ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್ ಸೆಮಿಫೈನಲ್ ಕೋ ಪ್ರೆಸೆಂಟ್ಸ್ ಅಮೃತ್ ನೋನಿ, ಕೋ ಪವರ್ಡ್ ಬೈ ಡೆನ್ವೋ, ಗೋಲ್ಡ್ ಬ್ಯಾಂಕ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ಪ್ರೀಮಿಯರ್ ಲೀಗ್